ಎಲ್ಲರಿಗೂ ನಮಸ್ಕಾರ. ವಿವೇಕಮಾಲ ಅಭಿಯಾನ ಮಂತ್ರಮಾಲ ಚೈತನ್ಯ 5ನೇ ದಿನ 14ನೇ ದಿನಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ದಿನ ನಾನು ಏನ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ 5 ಆಕ್ಟಿವಿಟೀಸ್ ಮಾಡ್ತೀನಿ. ಅದು ನಮ್ಮ ಜೀವನದಲ್ಲಿ ಹ್ಯಾಬಿಟ್ಸ್ ಆಗಿರುತ್ತೆ. ಅವು ಯಾವ್ಯಾವ ಅಂದರೆ ನಮ್ಮ ಜೀವನದಲ್ಲಿ ರೂಢಿಯಾಗಿರುವಂತಹ 5 ಹ್ಯಾಬಿಟ್ಸ್. ಮತ್ತೆ ಅವು ನಾವು ಮಾತಾಡ್ಬೇಕಾದ್ರೆ, ನಾವು ಕೆಲಸ ಮಾಡ್ಬೇಕಾದ್ರೆ, ನಾವು ಏನಾರ ಆಲೋಚನೆ ಮಾಡ್ಬೇಕಾದ್ರೆ ಸಮಸ್ಯೆ ಆಗುತ್ತೆ. ಆ 5 ಆಕ್ಟಿವಿಟೀಸ್ ಯಾವುದು? ಡೋಂಟ್ ಲೀಡ್ ಯುವರ್ ಲೈಫ್ ವಿತ್ ಅಂಡ್ ಓವರ್ ಕಾನ್ಫಿಡೆನ್ಸ್, ಟೂ ಮಚ್ ಕೇರ್ಫುಲ್. ಅಂದ್ರೆ ನಾವು ಒಂದು ಸೂಜಿನ ದಾರ ಏರಿಸ್ಬೇಕಾದ್ರೆ ನಮ್ ಕೈ ಶೇಕ್ ಆಗುತ್ತೆ. ಅದು ಹೇಗ್ ಶೇಕ್ ಆಗುತ್ತೆ? ನಾವು ಯಾವಾಗ ಒಂದು ಕೆಲಸನ ಟೂ ಕೇರ್ಫುಲ್ ಆಗಿ ಕೆಲಸ ಮಾಡ್ತೀವೋ ಆ ನಮ್ಮ ಕೈ ಶೇಕ್ ಆಗುತ್ತೆ. ಮತ್ತೆ ನಾವು ಒಂದು ದೊಡ್ಡ ಬಾಟಲ್ನಿಂದ ಒಂದು ಸಣ್ಣ ಬಾಟಲ್ಗೆ ನೀರ್ನ ಡಂಪ್ ಮಾಡ್ಬೇಕಾದ್ರೆ ಆ ನೀರು ಬರೀ ಬಾಟಲ್ಗೆ ಹೋಗಲ್ಲ, ಆ ಕಡೆ ಈ ಕಡೆ ಚೆಲ್ಲುತ್ತೆ. ಅದೇನಕ್ಕೆ ಚೆಲ್ಲುತ್ತೆ? ನಾವೇನಕ್ಕೆ ನಾವು ಆ ನೀರು ಅದ್ರೊಳಕ್ಕೆ ಹೋಗಲ್ಲ ಅಂದ್ರೆ ನಾವ್ ಯಾವ ಒಂದು ಕೆಲಸನ ನಾವು ಕರೆಕ್ಟ್ ಆಗಿ ಮಾಡಾಗೋ ಟೂ ಕೇರ್ಫುಲ್ ಆಗಿ ಕೆಲಸ ಮಾಡ್ತೀವೋ ಭಯದಿಂದ, ಅವಾಗ ಅದು ಅದ್ಲ ಬದ್ಲ ಆಗಿ ಎಲ್ಲ ಒಂಥರ ವಿಚಿತ್ರ ಆಗಿ ಇದಾಗುತ್ತೆ. ಅದು ಮತ್ತೆ ನಮ್ ಕೈ ಏನಕ್ಕೆ ನಡುಗುತ್ತೆ ಅಂದ್ರೆ ಮೆಡಿಕಲ್ ಪ್ರಕಾರ ಪರ್ಪಸ್ ಟರ್ಮರ್ ಅನ್ನೋ ಒಂದು ಆಗುತ್ತೆ. ನಾವು ಕೆಲಸ ಮಾಡಿ ಯಾವಾಗ ನಾವು ಟೂ ಕೇರ್ಫುಲ್ ಆಗಿ ಕೆಲಸ ಮಾಡ್ತೀವೋ, ನಮ್ಮ ಮೆಡಿಕಲ್ ಟರ್ಮ್ಸ್ ಹೇಳಿದರೆ ಪರ್ಪಸ್ ಟ್ರಮಲ್ ಆಗುತ್ತೆ. ಅವಾಗ ಪರ್ಪಸ್ ಟ್ರಮಲ್ ಆದಾಗ ನಮ್ಮ ಕೈ ಶೇಕ್ ಆಗುತ್ತೆ. ನಮ್ಮ ಕೈ ಶೇಕ್ ಆಗಿದ್ರಿಂದ ನಾವು ಯಾವ ಕೆಲಸ ಮಾಡಿದ್ರು ಅದು ನೀಟಾಗಿ ಆಗಲ್ಲ, ಒಂದು ಭಯ ರೀತಿ ಆಗುತ್ತೆ. ಅದು ಫಸ್ಟ್ನೇ ಆಕ್ಟಿವಿಟಿ. ಮತ್ತೆ ನಾವು ಈ ಫಸ್ಟ್ನೇ ಆಕ್ಟಿವಿಟಿ ಏನಂತ ಅರ್ಥ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಭಯದಿಂದ ಮಾಡಬಾರ್ದು, ಮತ್ತೆ ಹ್ಯಾಪಿಯಾಗಿ ಮಾಡ್ಬೇಕು. ಯಾವ್ದೋ ಒಂದು ಕೆಲಸ ಮಾಡ್ತಿದೀವಿ ಅಂದ್ರೆ ಕರೆಕ್ಟಾಗಿ ಅದ್ರ ಏಕಾಗ್ರತೆ ವಹಿಸಿ ಆ ಕೆಲಸ ಮಾಡ್ಬೇಕು. ಇವಾಗ ಒಂದು ಅಡ್ಗೆ ಮಾಡ್ತಿದೀವಿ ಅಂದ್ರೆ ಅಡ್ಗೆ ಮಾಡೋದ್ ಬಿಟ್ಟು ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ರೆ ಅಡ್ಗೆ ನೆಗದ್ ಬಿದ್ದೋಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೇ ಒಂದು ಕೆಲಸನ ಚೆನ್ನಾಗಿ ಗುಡ್ ಅಂದ್ರೆ ವೆರಿ ಗುಡ್ ಆಗಿ ಕೆಲಸ ಮಾಡ್ಬೇಕು. ಇದು ಫಸ್ಟ್ನೇ ಇದು ಆಕ್ಟಿವಿಟಿ. ಸೆಕೆಂಡ್ ಯಾವುದು ಅಂದ್ರೆ ರಿಮೂವ್ ನೆಗೆಟಿವ್ ಅಂಡ್ ಫೋಕಸ್ ಪಾಸಿಟಿವ್. ಅಂದ್ರೆ ಇದಕ್ಕೊಂದು ನಾನು ಕತೆ ಹೇಳಕ್ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಂದು ರಮೇಶ್ ಮನೋಜ್ ದರ್ಶನ್ ಅಂತ ಒಂದು ವಿದ್ಯಾರ್ಥಿಗಳು ಇರ್ತಾರೆ. ಅವರು PSI ಎಕ್ಸಾಮ್ ಕಟ್ಟಿರ್ತಾರೆ. ಅವಾಗ ಇಬ್ರು ಎಕ್ಸಾಮ್ ಒಟ್ಟಿಗೆ ಕಟ್ತಾರೆ. ಇಬ್ರು ಪಕ್ಕದಲ್ಲೇ ಕೂತ್ಕೊಂಡು ಸ್ಟಡಿ ಮಾಡ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಇಬ್ರು ಸೆಕೆಂಡ್ ಇದ್ರಲ್ಲಿ ಫೇಲ್ ಆಗ್ಬಿಡ್ತಾರೆ. ಅವಾಗ ಫೇಲ್ ಆದಾಗ ಏನ್ ಮಾಡ್ತಾನೆ ದರ್ಶನ್, ಅಯ್ಯೋ ನನ್ ಫೇಲ್ ಆದೆ ಅಂತ ಮಂಗ್ ಕೊಟ್ಬಿಡ್ತಾನೆ. ಆದ್ರೆ ಮನೋಜ್ ಆಗಲ್ಲ, ಅಯ್ಯೋ ನಾನು ಫೇಲ್ ಆಗಿದ್ದೀನಲ್ವಾ ಬಿಡು. ಇವಾಗ 10 ಟಾಪಿಕ್ ಇರ್ತವೆ ಅಂದ್ರೆ ಅದ್ರಲ್ಲಿ ಅವನು 5 ಟಾಪಿಕ್ ಪಾಸ್ ಆಗಿರ್ತಾನೆ, ಇನ್ನು 5 ಟಾಪಿಕ್ ಫೇಲ್ ಆಗಿರ್ತಾನೆ. ಅವನು ಮನೋಜ್ ಏನ್ ಮಾಡ್ತಾನೆ, 5 ಟಾಪಿಕ್ ನ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಟು ಓದ್ತಾನೆ. ಆದ್ರೆ ದರ್ಶನ್ ಏನ್ ಮಾಡ್ತಾನೆ, ಅಯ್ಯೋ ನಾನು ಫೇಲ್ ಆಗಿದ್ದೀನಿ, ನಾನು ಅನ್ಲಕ್ಕಿ, ಏನ್ ಕೆಲಸ ಮಾಡಿದ್ರು ಬರೀ ಫೇಲ್ ಆಗ್ತೀನಿ ಅಂತ ಹಂಗೆ ಮಂಗ್ಕೊಳ್ಬಿಡ್ತಾನೆ. ಅವಾಗ ಮನೋಜ್ ಬಂದ್ ಹೇಳ್ತಾನೆ, ಅಯ್ಯೋ ಬಿಡೋ, ಒಂದ್ಸತಿ ಫೇಲ್ ಆಗಿದೀವಲ್ಲ, ಇನ್ನೊಂದು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟದ ಅಂತ. ಅವಾಗ ನಮ್ಗಿಬ್ರಿಗೂ PSI ಪೊಲೀಸ್ ಆಗ್ಬೇಕು ಅಂತ ಆಸೆ ಇದೆ ಅಲ್ವಾ ಅಂತಾನೆ. ಅವಾಗ ಇಬ್ರು ಅಂತಾನೆ. ಅವಾಗ ದರ್ಶನ್ಗೆ ಮನ್ಸಲ್ಲಿ ಒಂಥರ ಕಿರುಕುಳ ಕಾಣ್ತಿರುತ್ತೆ, ಅಯ್ಯೋ ನಾನು ಮತ್ತೆ ಕಟ್ಟಿದ್ರು ನಾನು ಮತ್ತೆ ಫೇಲ್ ಆಗ್ತೀನಲ್ವಾ ಅಂತ. ಆದ್ರೆ ಮನೋಜ್ಗೆ ಆಗಲ್ಲ, ಯಾವಾಗ್ಲೂ ಅದಕ್ಕೆ ಬೇಕಾದಂತ ಸ್ಟಡಿ ಮೆಟೀರಿಯಲ್ಸ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಿರ್ತಾನೆ, ತರಿಸ್ಕೊಂಡು ಓದ್ತಿರ್ತಾನೆ. ಆದ್ರೆ ದರ್ಶನ್ ಆಗಲ್ಲ, ಅಯ್ಯೋ ನಾನು ಫೇಲ್ ಆಗ್ತೀನಿ, ಹೆಂಗಿದ್ರು ಫೇಲ್ ಆಗ್ತೀನಿ ಅಂತ ಕುತ್ಕೊಂಡು ಮಂಗ್ ಹೊಡೆದು ಹಂಗೆ ಆಗೋಗ್ತಾನೆ. ಮತ್ತೆ ಎಕ್ಸಾಮ್ ಕಟ್ತಾರೆ ಇಬ್ರು. ಆದ್ರೆ ಇಬ್ರು ಫೇಲ್ ಆಗ್ತಾರೆ. ಮನೋಜ್ ಅವಾಗ 5 ಸ್ಟಡಿ ಮೆಟೀರಿಯಲ್ಸ್ ನ ಪಾಸ್ ಆಗಿದ್ದ. ಇವಾಗ 8ರಲ್ಲಿ ಪಾಸ್ ಆಗಿರ್ತಾನೆ, 2ರಲ್ಲಿ ಫೇಲ್ ಆಗಿರ್ತಾನೆ. ಆದ್ರೆ ದರ್ಶನ್ ಎಲ್ಲಾದ್ರಲ್ಲೂ ಫೇಲ್ ಆಗಿರ್ತಾನೆ. ಅವಾಗ ಮತ್ತೆ ಹೇಳ್ತಾನೆ, ಲೋ ಬಿಡೋ, 3ನೇ ಸತಿ ಅಲ್ವಾ, ನಮಗೆ 101 ಸತಿ ಚಾನ್ಸ್ ಇರುತ್ತೆ, ನಾವ್ ಅದು ಇದ್ ಮಾಡೋಣ ಅಂತ. ಮತ್ತೆ ಇಬ್ರು ಇನ್ನೊಂದ್ಸತಿ ಎಕ್ಸಾಮ್ ಕಟ್ತಾರೆ, ಮತ್ತೆ ಇಬ್ರು ಫೇಲ್ ಆಗ್ತಾರೆ. ಮತ್ತೆ ಅವಾಗ ಇನ್ನ 9 ಆಗುತ್ತೆ, ಒಂದೇ ಒಂದು ಪರ್ಸೆಂಟೇಜ್ ಇರುತ್ತೆ. ಅವಾಗ ಮನೋಜ್ ಅದು ಫುಲ್ ಕಂಪ್ಲೀಟ್ ಮಾಡ್ತಾನೆ. ಅದಕ್ಕೆ ಬೇಕಾದ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಂಡು ಅವಾಗ ಫುಲ್ ಕಂಪ್ಲೀಟ್ ಮಾಡ್ತಾನೆ. ಮನೋಜ್ ಪಾಸ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವನು ಆರಾಮಾಗಿ ಡ್ಯೂಟಿಗೆ ಹೋಗ್ತಿರ್ತಾನೆ. ಅವಾಗ ನನ್ ನೋಡಿ ಬೇಜಾರ್ ಮಾಡ್ಕೊಂತಿರ್ತಾನೆ, ಇವನು ನನ್ ಜೊತೆನೂ ಓದ್ತಿದ್ದ, ಎಲ್ಲ ಇಬ್ರು ಚೆನ್ನಾಗೇ ಓದ್ತಿದ್ವಿ, ಇವನ್ ಯಾಕೆ ಹಿಂಗಾದ ಅಂತ. ಯಾಕೆ ಅಂದ್ರೆ ನಾವು ಯಾವತ್ತು ನಮ್ಮಲ್ಲಿರುವಂತ ನೆಗೆಟಿವ್ ಥಾಟ್ಸ್ ನ ಇಟ್ಕೋಬಾರ್ದು ಮನ್ಸಲ್ಲಿ. ನನ್ಗೆ ಓದಕ್ಕಾಗಲ್ಲ ಅಂತ. ನಮಗೆ ಓದಕ್ ಬರ್ಲಿಲ್ಲ ಅಂದ್ರೆ ನಮಗೆ ಓದಕ್ ಬರುತ್ತೆ ಅಂತ ಹೇಳಿ ಇದು ಮಾಡ್ಕೋಬೇಕು. ಇದು ಸೆಕೆಂಡ್ ಆಕ್ಟಿವಿಟಿ. 3ನೇದು ಯಾಕಪ್ಪ ಅಂದ್ರೆ ಥಿಂಕ್ ಅಂಡ್ ಅಬ್ಸರ್ವ್ ಡಿಫರೆನ್ಸ್ ಅಬೌಟ್ ಫ್ಯಾಕ್ಟ್ ಅಂಡ್ ಒಪಿನಿಯನ್. ಹಾಗೆ ಮತ್ತೆ ಮನೋಜ್ ದರ್ಶನ್ ಫೇಲ್ ಆಗಿರ್ತಾನಲ್ವಾ, ಅಯ್ಯೋ ಹೆಂಗು ದರ್ಶನ್ ಫೇಲ್ ಆದ. ಮನೋಜ್ ಅವ್ನ ಕಾಲೇಜ್ಗೆ ಪೊಲೀಸ್ ಕೆಲ್ಸಕ್ಕೆ ಹೋದ. ದರ್ಶನ್ ಏನ್ ಮಾಡ್ಬೇಕು, ಅಯ್ಯೋ ಹೆಂಗೋ ಸ್ವಲ್ಪ ಓದಿದ್ದ, ಒಂದ್ ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ತಾನೆ.
ಇಂಟರ್ವ್ಯೂ ಅಲ್ಲಿ ಅವರು ಸರ್ಗಳೆಲ್ಲ ಕೇಳ್ತಾರೆ, ಇಂಟರ್ವ್ಯೂ ಎಲ್ಲ ಕೇಳ್ತಾರೆ. ಆ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತಾನೆ. ಆ ದರ್ಶನ್ ಫೇಲ್ ಆಗಿದ್ದು ಅದು ಫ್ಯಾಕ್ಟ್ ಆಗುತ್ತೆ. ದರ್ಶನ್ ಆ ಸರ್ನ ಇಂಟರ್ವ್ಯೂ ಮಾಡ್ತಾರಲ್ಲ, ಆ ಸರ್ನ ಮೇಲ್ ಮಾಡಿ ಕೇಳ್ಬೋದಾಗಿತ್ತು, ಸರ್ ನಾನು ಯಾಕೆ ಸರ್ ಈ ಫೇಲ್ ಆದೆ, ನನ್ನಿಂದ ಏನಾರ ಇಂಪ್ರೂವ್ ಮಾಡ್ಕೋಬೇಕಾ, ನಾನು ಕಮ್ಯುನಿಕೇಶನ್ ಏನಾರ ಇಂಪ್ರೂವ್ ಮಾಡ್ಕೋಬೇಕಾ ಅಂತ ಕೇಳಿದ್ರೆ ಅಲ್ಲಿಗೆ ಒಂದು ಸ್ಕಿಲ್ ಸಿಕ್ತಿತ್ತು. ಓ ನಾನು ಈ ತರ ಓದ್ಬೋದಾಗಿತ್ತು, ಈ ತರ ಇದು ಮಾಡ್ಬೋದಾಗಿತ್ತು. ದರ್ಶನ್ ಏನ್ ಅನ್ಕೊಂತಿದ್ದ, ಅಯ್ಯೋ ನಾನು ಅನ್ಲಕ್ಕಿ, ನನ್ನ ಕೈಲಿ ಏನಿಂದ ಕೆಲಸನೂ ಆಗಲ್ಲ, ನಾನು ಎಲ್ಲ ಹೋದ್ರು ಬರೀ ಎಲ್ಲ ಇದಾಗುತ್ತೆ, ನನ್ಗೆ ಯಾವ ಕೆಲಸನೂ ಸಿಗಲ್ಲ ಅಂತ ಹಿಂಗೆ ನೆಗೆಟಿವ್ ಥಿಂಕಲ್ಲಿ, ನೆಗೆಟಿವ್ ಥಿಂಕಲ್ಲೇ ಬದುಕ್ತಿದ್ದ. ಆದ್ರೆ ಮನೋಜ್ ಆಗಲ್ಲ, ಅವನು ಪಾಸಿಟಿವ್ ಥಿಂಕಿಂದ ಅವನು ಪಾಸ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ದ. ಆದ್ರೆ ದರ್ಶನ್ ನೋಡ್ರಿ, ಅವನು ನೆಗೆಟಿವ್ ಥಿಂಕಿಂದ ಅವನು ಒಂದು ಇಂಟರ್ವ್ಯೂ ಅಲ್ಲೂ ಅವನು ಪಾಸ್ ಆಗಕ್ ಆಗ್ಲಿಲ್ಲ. ಇದು ಆಫೀಸರ್ ಇರ್ತಾರಲ್ಲ, ಮ್ಯಾನೇಜರ್, ಅವ್ರನ್ನ ಮೇಲ್ ಮಾಡಿ ಕೇಳಿದ್ರೆ, ಸರ್ ನಾನು ಯಾಕೆ ಸರ್ ಇದು ಎಲ್ಲಾ ಇಂಟರ್ವ್ಯೂ ಇದು ಮಾಡ್ತಿದ್ದೀನಿ, ಆದ್ರೆ ನಾನು ಪಾಸ್ ಆದ್ರೆ ಯಾವ್ದ್ರಲ್ಲ ನನ್ಗೆ ಸಕ್ಸಸ್ ಆಗ್ತಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರು, ನೀನು ಈ ತರ ಕಮ್ಯುನಿಕೇಶನ್ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೋಬೇಕು. ಅವಾಗ ನೀನು ಅವಾಗ ನಿನ್ಗೆ ಒಂಥರ ಸ್ಕಿಲ್ ಬರುತ್ತೆ. ನೀನ್ ಸ್ಕಿಲ್ ಬಂದ್ರೆ ನಿಂಗೆ ಒಂಥರ ಛಲ ಹುಟ್ಟುತ್ತೆ. ಆ ಛಲದಿಂದ ನೀನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀಯಾ, ನಿಮ್ಗೆ ಯಾವ ಕೆಲಸ ಮಾಡ್ಬೇಕಾದ್ರೂ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ಇದು 3ನೇದಾಗುತ್ತೆ. 4ನೇದು ಯಾರಪ್ಪ ಅಂದ್ರೆ, ದಿ ಹೈಪೋಟೋನಸ್ ಯುವರ್ ಸೆಲ್ಫ್ ಫ್ರಮ್ ಫೇರ್ ಬಿಲೀವ್ಸ್. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಎಕ್ಸಾಂಪಲ್ ಅಂದ್ರೆ, ಒಂದು ಸ್ಕೂಲ್ ಅಂತ ತಗೋಣ. ಯಾವ ಸ್ಕೂಲು, ಒಂದು ಗೌರ್ಮೆಂಟ್ ಸ್ಕೂಲ್ ಅಂತಲೇ ತಗೋಣ. ಆದ್ರೆ ಒಬ್ರು ವಿದ್ಯಾರ್ಥಿ ಇರ್ತಾರೆ, ಅವಳಿಗೆ ಮ್ಯಾಥ್ಸ್ ಬರ್ತಾನೆ ಇರಲ್ಲ. ಅವ್ರಿಗೆ ಪೇರೆಂಟ್ಸ್ ಎಲ್ಲ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಆ ಪೇರೆಂಟ್ಸ್ ಕರ್ಸ್ ಹೇಳ್ತಾರೆ, ನಿಮ್ ಮಗಳು ತುಂಬಾ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾಳೆ, ಅವಳಿಗೆ ಮ್ಯಾಥ್ಸ್ ಏನು ಅರ್ಥ ಆಗ್ತಿಲ್ಲ, ಅವಳು ಮ್ಯಾಥ್ಸ್ ಅರ್ಥನೇ ಮಾಡ್ಕೊಂತಿಲ್ಲ, ಯಾವ ಎಕ್ಸಾಮ್ ಕೊಟ್ಟರು ಫೇಲ್ ಆಗ್ತಿದ್ದಾಳೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಪೇರೆಂಟ್ಸ್, ಇವಳೇನ್ ಮ್ಯಾಥ್ಸ್ ಓದೋದೇ ಇಲ್ಲ, ಹಿಂಗೆಲ್ಲ ಮನೆಗ್ ಬರ್ತಾಳೆ ಅವಳು, ಬೈತಾರೆ, ನೀನ್ ಮ್ಯಾಥ್ಸೇ ಓದಲ್ಲ, ನೀನ್ ಜಾಸ್ತಿ ಮಾರ್ಕ್ಸ್ ತೆಗಿತಿಲ್ಲ, ನಾ ಸ್ಕೋರ್ ಮಾಡ್ತಿಲ್ಲ, ನಿಮ್ ಟೀಚರ್ಸ್ ಹೇಳಿದ್ರು ಅಂತ ಅಮ್ಮ ಬೈತಾರೆ. ಇವಳಿಗೂ ಒಂಥರ ಬೇಜಾರಾಗುತ್ತೆ. ಬೇಜಾರಾದಾಗ ಏನ್ ಮಾಡ್ತಾಳೆ ಇವಳು, ಒಂದಿನ ಯೋಚಿಸಿ ಮತ್ತೆ ಮಾರನೇ ದಿನ ಹೋಗ್ತಾಳೆ. ನಾನು ಇವತ್ತು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮಮ್ಮ ಬೈದಿದ್ದಾರೆ, ನಮ್ಮಪ್ಪ ಬೈದಿದ್ದಾರೆ, ನೀನ್ ಚೆನ್ನಾಗಿ ಓದ್ಬೇಕು, ಇಲ್ಲಾಂದ್ರೆ ನಾವು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಅಪ್ಪ ಬೈದಿದ್ಕೆ ಹುಮ್ಮಸ್ಸಿಗೆ ಅವಳು ಏನ್ ಮಾಡ್ತಾಳೆ, ಅವಳಿಗೆ ಮ್ಯಾಥ್ಸ್ ಏನು ಬರ್ತಿರಲ್ಲ, ಒಂದು ಫಾರ್ಮುಲಾ ಬರ್ತಿರಲ್ಲ, ಏನೇನು ಬರ್ತಿರಲ್ಲ. ಹಾಗೆ ಕ್ಲಾಸ್ಗೆ ಹೋಗ್ತಾರೆ. ಅವಾಗ ಟೀಚರ್ಸ್ ಒಂದು ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾರೆ. ಕ್ಲಾಸ್ ಅಲ್ಲಿ ಇದ್ದ ವಿದ್ಯಾರ್ಥಿಗಳಲ್ಲಿ ಯಾರು ಮಾಡಲ್ಲ. ಅವಾಗ ಅವಳ ಪಕ್ಕದಲ್ಲಿ ಒಬ್ಬ ಫ್ರೆಂಡ್ ಕೂತಿರ್ತಾನೆ. ಅವಳು, ನಿನ್ಗೇನೆ ಇದೇ ಮಾಯಾ, ನೀನ್ ಏನೇನೋ ಮಾಡ್ತೀಯಂತೆ, ಇದೊಂದು ಪ್ರಾಬ್ಲಮ್ ಮಾಡಲ್ವನೆ ಅಂತ ಪಕ್ಕದಲ್ಲಿ ಹೇಳ್ತಾನೆ. ಅವಳಿಗೆ ಅಲ್ವಾ, ನಾನು ಮಾಡ್ಬೋದಲ್ಲ ಅಂತ ಹುಮ್ಮಸ್ ಬರುತ್ತೆ. ಅವ್ನು ಹೇಳಿದ್ಕೆ ಇವಳು ಸುಮ್ನೆ ಇವಾಗ ಫಾರ್ಮುಲಾಗಳೇನು ಬರ್ತಿರಲ್ಲ, ಒಂದ್ ಫಾರ್ಮುಲಾ ಬರ್ಕಂತಾಳೆ, ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತಾಳೆ. ಅವಾಗ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಅವಾಗ ಕೈ ಎತ್ತಿ ಹೇಳ್ತಾಳೆ, ಮಿಸ್ ನಾನು ಆನ್ಸರ್ ಮಾಡ್ತೀನಿ. ಮಿಸ್ ಶಾಕ್ ಆಗ್ತಾರೆ, ನಗ್ತಾರೆ, ಅಯ್ಯೋ ನೀನ್ ಮಾಡ್ದ ಅಂತ. ಮಿಸ್ ಮಾಡ್ದೆ ಅಂತಾರೆ. ಆನ್ಸರ್ ಎಷ್ಟು ಬಂತು ಅಂತ ಕೇಳ್ತಾರೆ. ಮಿಸ್ ಅಲ್ಲೇ ಬೋರ್ಡ್ ಮೇಲೆ ಮಾಡ್ತೀನಿ ಅಂತಾಳೆ. ಹೌದಾ, ಹಂಗಾದ್ರೆ ಸರಿ ಬಾ ಅಂತ. ಅವಾಗ ನಾನು ಕೈ ಎತ್ತಿ ಹೇಳಿದ್ಕೆ ಪಕ್ಕದಲ್ಲಿ ಇದ್ದವ್ರಂತ ವಿದ್ಯಾರ್ಥಿಗಳು ನಗ್ತಾರೆ, ಅಯ್ಯೋ ಇವಳು ಮಾಡ್ತಾವಳ, ಅಯ್ಯೋ ಏನ್ ಮಾಡ್ತಾಳೆ ಅಂತ. ಆದ್ರೆ ಬೋರ್ಡ್ ಮೇಲೆ ಹೋಗಿ ಮಾಡ್ತಾಳೆ, ಅದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅವಳಿಗೆ ಯಾವತ್ತು ನಾನು ಮಾಡ್ಬೇಕು ಅಂತ ಹುಮ್ಮಸ್ ಬರುತ್ತೋ ಅವಾಗ ಅವಳಿಗೆ ಏನ್ ಮಾಡಕ್ಕೂ ಸಾಧನೆ ಮಾಡಕ್ಕೂ ಸರಿಯಾಗುತ್ತೆ. ಇದು 4ನೇದಾಯ್ತು. ಮತ್ತೆ ಅವಳು ದೊಡ್ಡ ಮ್ಯಾಥಮೆಟಿಷಿಯನ್ ಆಗ್ತಾಳೆ, ಮ್ಯಾಥ್ಸ್ ಅಲ್ಲಿ ಎಲ್ಲ ಔಟ್ ಆಫ್ ಮಾರ್ಕ್ಸ್ ತೆಗ್ತಾಳೆ. ಅವತ್ತೊಂದು ಅವನು ಫ್ರೆಂಡ್ ಹೇಳಿದ್ಕೆ, ನಿನ್ಗೇನ್ ಇದೆ ಮಾಯಾ, ಇದೇನ್ ದೊಡ್ಡ ಮಾಯಾ, ಇದೇನ್ ಮಾಡು ಅಂದಿದ್ಕೆ ಅವಳು ಬೇಗ ಪ್ರಾಬ್ಲಮ್ ಮಾಡಿ ತೋರ್ಸುದು. ಅವಳಿಗೆ ಹುಡ್ಕಂತು. ಆ ಫ್ರೆಂಡ್ ಹೇಳಿದ್ರೆ, ಅದೇ ಅವಳ ಪಕ್ಕದಲ್ಲಿ ಕೂತಿದ್ದ ಫ್ರೆಂಡ್, ನೀನೇನ್ ಮಾಡ್ತೀಯ ಬಿಡಿ ಅಂದಿದ್ರೆ ಅವಳು ಹಂಗೆ ಮಂಕ್ ಆಗ್ತಿದ್ಲು. ಅದಕ್ಕೆ ನಾವು ಜಾಸ್ತಿ ಯಾವತ್ತು ನಮ್ಮ ಪಕ್ಕದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ಫ್ರೆಂಡ್ಸ್ ಕೂತ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. 5ನೇದೇನಪ್ಪ ಅಂದ್ರೆ, ರಿಮೂವ್ ಯುವರ್ ಎಮೋಷನಲ್ ಸ್ಕೇರ್ಸ್. ಅಂದ್ರೆ ಇದಕ್ಕೊಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ರು ಲಾಯರ್ ಇರ್ತಾರೆ. ಆ ಲಾಯರ್ ಒಂದು ಇಂಪಾರ್ಟೆಂಟ್ ಕೇಸ್ ಇರುತ್ತೆ. ಆ ಕೇಸ್ನ ಇವಾಗ ಕೋರ್ಟಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆ ಲಾಯರ್ ದೊಡ್ಡ ಲಾಯರು, ಎಂತ ಕೇಸ್ ಕೊಟ್ರು 5 ನಿಮಿಷದಲ್ಲಿ ಮುಗ್ಸಾಕ್ಬಿಡ್ತಿದ್ರು. ಅಂತ ಲಾಯರ್ಗೆ ಎಂತ ಕೇಸ್ ಆದ್ರೂ ಸಹಿ 5 ನಿಮಿಷ ಸಾಕು, ಹಿಂಗೆ ಚಕ್ಕ ಹೇಳಿ ಮುಗ್ಸಾಕ್ತಿದ್ರು. ಅಂತ ಲಾಯರ್ಗೆ ಒಂದ್ ದಿವಸ ಅರ್ಜೆಂಟ್ ಕೇಸ್ ಇರುತ್ತೆ, ಹೋದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಆಗಿದ್ದಲ್ದಲೆ ಅವ್ರಿಗೆ ಮುಖ ಫುಲ್ಲು ಫ್ರಾಕ್ಚರ್ ಆಗುತ್ತೆ. ಫ್ರಾಕ್ಚರ್ ಆಯ್ತಾ, ಹಾಸ್ಪಿಟಲ್ ಎಲ್ಲ ಸರಿಯಾದ್ರು ಇನ್ನೊಂದು 4-5 ದಿವಸ ಬಿಟ್ಟು ಮತ್ತೆ ಇದಕ್ ಬರ್ತಾರೆ. ಅವಾಗ ಬಂದಾಗ ಅವರಿಗೆ ಒಂಥರ ಕನ್ನಡಿಯಲ್ಲಿ ಮುಖ ನೋಡ್ಕೊಂತಿರ್ತಾರೆ. ಮುಖ ಎಲ್ಲ ಫುಲ್ಲು ಒಂಥರ
ಮೊದ್ಲಿತ್ತಲ್ಲ ಆತರ ಇರ್ಲಿಲ್ಲ, ಒಂಥರ ಕೆಡ್ತಾಗಿರುತ್ತೆ. ಅವಾಗ ಅವರು ಕನ್ನಡದ ಮುಂದೆ ನಿಂತ್ಕೊಂಡು ನಾನು ನಾಳೆ ಹೆಂಗಪ್ಪ ಹೋಗೋದು, ಬ್ಯಾಡ್ ಬಿಲೀವ್ ಇಟ್ಕೊಂಡಿರ್ತಾರೆ. ನಾಳೆ ನಾನು ಹೆಂಗಪ್ಪ ಇದು ಕೋರ್ಟ್ಗೆ ಹೋಗೋದು, ನಾನು ಹೆಂಗೆ ಜಡ್ಜ್ ಮುಂದೆ ವಾದ ವಿವಾದ ಮಾಡೋದು, ಸೊ ಹೆಂಗಪ್ಪ ಮಾಡೋದು ಅಂತ ಒಂದ್ 2-3 ದಿನ ಹೋಗ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ವಾದ ವಿವಾದ ಮಾಡ್ತಿರ್ತಾರೆ. ಅಂತ ದೊಡ್ಡ ಸ್ಕಿಲ್ ಇರೋರು ವಾದ ವಿವಾದ ಮಾಡ್ಬೇಕಾರೆ ಅವ್ರಿಗೆ ಒಂದು ಬ್ಯಾಡ್ ಎಮೋಷನ್ ಬರುತ್ತೆ. ಏನಂದ್ರೆ ಅವ್ರು ಮಾಡ್ಬೇಕಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಜ್ಞಾಪನ ಆಗುತ್ತೆ. ಜ್ಞಾಪನ ಆಗಿದ್ದಲ್ದಲೆ ಅವರು ಕನ್ನಡಿ ಮುಂದೆ ನಿಂತ್ಕೊಂಡಿದ್ರಲ್ಲ, ಆ ನಿಂತ್ಕೊಂಡಿದ್ದು ಅವ್ರ ಬಿಂಬ ಅವ್ರಿಗೆ ಕಾಣುತ್ತೆ. ಅಯ್ಯೋ, ಬಿಂಬ ಕಾಣಾದ್ಮೇಲೆ ಅವ್ರು ಇದ್ಕಿದಂಗೆ ಮಂಕ್ ಹೊಡ್ಬಿಟ್ಟು ಹಂಗೆ ಹೋಗ್ತಾರೆ ಮನೆಗೆ ಹೋಗಿದ್ದಲ್ದಲೆ 1-2 ವರ್ಷ ಬರೋದೇ ಇಲ್ಲ ಕೋರ್ಟಿಗೆ. ಫುಲ್ಲು ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಕಲಿತಾರೆ. ಅವಾಗ ಏನ್ ಮಾಡ್ತಾರೆ, ಇವರು ಜಡ್ಜ್ ಇರ್ತಾರ, ದೊಡ್ಡ ಜಡ್ಜು, ಇವ್ರು ಆಕ್ಸಿಡೆಂಟ್ ಆದ್ಮೇಲೆ ಯಾಕೆ ಹಿಂಗ್ ಆದ್ರು ಅಂತ ಸೈಕಾಲಜಿಸ್ಟ್ ಎಲ್ಲ ತೋರಿಸಿದಾಗ ಸೈಕಾಲಜಿಸ್ಟ್ ಹೇಳ್ತಾರೆ, ಸರ್ ಇವ್ರಿಗೆ ಏನೂ ಆಗಿಲ್ಲ ಸರ್, ಇವ್ರಿಗೆ ಬ್ಯಾಡ್ ಎಮೋಷನ್ ಇದೆ. ಏನಂದ್ರೆ ಇವ್ರದ್ದು ಮುಖ ಆಕ್ಸಿಡೆಂಟ್ ಆಗಿದೆಯಲ್ಲ, ಇವ್ರ ಮುಖ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ಚೆನ್ನಾಗಿಲ್ಲ, ನಾನು ಯಾರು ನೋಡಲ್ಲ ಅಂತ ಇದು ಮಾಡ್ಕೊಂಡು ಇವರು ಸರ್ ಮಂಕ್ ಹೊಡಿತಿದ್ದಾರೆ ಸರ್ ಅಂತ ಹೇಳ್ತಾರೆ. ಅವಾಗ ಸೈಕಾಲಜಿಸ್ಟ್ ಒಂದು ಕೊಡ್ತಾರೆ, ಹಾಗಾದ್ರೆ ಏನ್ ಮಾಡೋದು ಅಂತ ಒಂದು 5 ನಿಮಿಷ ಯೋಚನೆ ಮಾಡ್ತಾರೆ. ಅವಾಗ ಅಲ್ಲಿಗೆ ಡಾಕ್ಟರ್ ಬಂದಿರ್ತಾರೆ, ಅದನ್ನ ಕೇಳಿಸ್ಕೊಂತಿರ್ತಾರೆ. ಹಾಗಾದ್ರೆ ಅದಕ್ಕೊಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಡೋದು ಅವ್ರಿಗೆ ಫಸ್ಟ್ ಹೆಂಗಿತ್ತಲ್ಲ ಹಂಗಂತ. ಅವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾರೆ. ಅವಾಗ ಅವ್ರು ಮತ್ತೆ ಇದ್ದಿದ್ದಂಗೆ ಹೆಂಗೆ ಲಾಯರ್ ಆಗಿ ಎಷ್ಟು ಬೇಗ ಇದ್ ಮಾಡ್ತಿದ್ವೋ, ಅವ್ರಿಗೆ ಬ್ಯಾಡ್ ಎಮೋಷನ್ ಇತ್ತಲ್ಲ ಎಲ್ಲ ಗುಡ್ ಎಮೋಷನ್ ಆಗುತ್ತೆ. ಅವಾಗ ನೋಡಿ, ನಾವು ಯಾವತ್ತೂ ಒಂದು ಬ್ಯಾಡ್ ಎಮೋಷನ್ ಇಟ್ಕೋಬಾರ್ದು. ನಾವು ನಮ್ಮ ಕೈಲಿಂದ ಆಗಲ್ಲ. ಹಾಗೆ ಒಂದು ವ್ಯಕ್ತಿ ನಾನು ಚೆನ್ನಾಗಿಲ್ಲ ಅನ್ಕೊಂಡ್ರೆ, ಇವಾಗ ಬೇರೆ ವ್ಯಕ್ತಿ ಚೆನ್ನಾಗಿರ್ತಾರೆ, ಅವ್ರ ಮುಂದೆ ನಾನು ಮಾತಾಡೋದು ಹೆಂಗೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರು ನನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ, ಏನ್ ಅನ್ಕೊಂತಾರೋ ಏನೋ, ನನ್ನ ಕೈ ಮಾತಾಡಕ್ ಆಗಲ್ಲ ಅಂತ ಏನು ಯೋಚನೆ ಮಾಡ್ಬಾರ್ದು. ನಾವು ಈ ಬ್ಯಾಡ್ ಎಮೋಷನ್ ಇಟ್ಕೋಬಾರ್ದು, ಗುಡ್ ಎಮೋಷನ್ ಇಟ್ಕೊಂಡು ನಾವು ಯಾವತ್ತೂ ಮುನ್ನುಗ್ಬೇಕು ಅಂತ ಹೇಳ್ತಾ ನನ್ನ 5 ಆಕ್ಟಿವಿಟಿನ ಮುಗಿಸ್ತೇನೆ. ಮತ್ತೆ APJ ಅಬ್ದುಲ್ ಕಲಾಂ ಒಂದು 5 ಥಾಟ್ಸ್ ಹೇಳಿದ್ದಾರೆ. ಅದು ಯಾವ್ದಂದ್ರೆ, ಐ ಆಮ್ ದಿ ಬೆಸ್ಟ್, ನಾನು, ಮತ್ತೆ ಐ ಕ್ಯಾನ್ ಡೂ ಇಟ್, ಗಾಡ್ ಇಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ಎ ವಿನ್ನರ್, ಟುಡೇ ಇಸ್ ಮೈ ಡೇ, APJ ಅಬ್ದುಲ್ ಕಲಾಂ. ಧನ್ಯವಾದಗಳು. ಇವತ್ತಿನ ಮಂತ್ರಮಾಲಾ ಚೈತನ್ಯದ 14ನೇ ದಿನಕ್ಕೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಇವತ್ತು ಮಾಡಿದಂತಹ ಇಬ್ಬರು ವಿದ್ಯಾರ್ಥಿಗಳು ವಿಭಿನ್ನವಾಗಿ ತನ್ನ ವಿಚಾರಗಳನ್ನು ಮಂಡಿಸಿದ್ದಾರೆ. ಸೊ 2 ವಿಚಾರಗಳಲ್ಲೂ ಕೂಡ ನಮಗೆ ತಿಳ್ಕೊಬೇಕಾಗಿರುವಂಥ ವಿಷಯಗಳು ತುಂಬ ಇದ್ದು, ಯಾವುದೇ ವಿಚಾರವನ್ನ ಲೈಟ್ ಆಗಿ ತಗೊಂಡಷ್ಟು ಲೈಟ್ ಆಗ್ತಾ ಹೋಗುತ್ತೆ, ಡಾರ್ಕ್ ಆಗಿ ತಗೊಂಡಷ್ಟು ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ಲೈಟ್ ಆಗಿ ತಗೊಳ್ತಿರೋ ಡಾರ್ಕ್ ಆಗಿ ತಗೊಳ್ತಿರೋ ಅದೆಲ್ಲ ನಿನ್ನೆ ನೀವು ಕೇಳಿದಂತಹ ಆಲಿಸುವಿಕೆಯ ಮೂಲಕ ನಿಮಗೆ ಗೊತ್ತಾಗ್ತದೆ. ಈಗ ನಿನ್ನೆನೂ ವಿಚಾರಗಳನ್ನ ಮುಂಡಿಸಿದ್ದೀನಿ, ವಿಚಾರಗಳನ್ನ ಹೇಳಿದ್ದೀನಿ, ನಿನ್ನೆ ವಿಚಾರ ಗೊತ್ತಾಗಿದೆ ನಿಮ್ಗೆಲ್ಲರಿಗೂ. ಏನಾಗಿದೆ ಅಂತಂದ್ರೆ, ಕೇವಲ ಕೆಲವೊಂದು ವಿಚಾರಗಳನ್ನ ಕಿವಿ ಮೇಲೆ ಹಾಕೊಂಡು ತಾತ್ಕಾಲಿಕ ಸುಖ ಬೇಕೆನ್ನುವಂತಹ ಚಟ ಸ್ಟಾರ್ಟ್ ಆಗಿದೆ. ಇದು ಸಮಸ್ಯೆಯಾಗಿ ವಿಚಾರಗಳು ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ, ಸಪ್ಪೆ ಆಗಲ್ಲ, ರಸ ಇರುತ್ತೆ, ಆದ್ರೆ ರಸದೊಳಗೆ ಸತ್ವ ಇರಲ್ಲ. ಸತ್ವ ಯಾವಾಗ ರಸದೊಳಗೆ ತುಂಬಿಕೊಂಡಿರುತ್ತೋ ಆಗ ಮಾತ್ರ ಆ ರಸಕ್ಕೊಂದು ವ್ಯಾಲ್ಯೂ, ಬೆಲೆ. ಸತ್ವ ಇಲ್ಲದಂತಹ ರಸ ಎಷ್ಟು ಕುಡಿದ್ರು ವೇಸ್ಟ್. ಎಕ್ಸಾಂಪಲ್ ಪೆಪ್ಸಿ, ಕೋಕೋಲಾ, ಸ್ಪ್ರೈಟು, ಇನ್ನು ಹಲವಾರು ಕುಡಿತೀರಲ್ವಾ, ಅದನ್ನು ಕುಡಿದಂಗಷ್ಟು. ಯಾವತ್ತು ಸತ್ವ ಅಂದ್ರೆ, ನೀವು ಹೇಳ್ದಂಗೆ ಅವ್ನು ಹೇಳ್ದ ಮನೋಜ್, ಹಾಲಿನಂತೆ ಶುದ್ಧ ಅಂತ. ಹಾಲಿನಂತೆ ಶುದ್ಧ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಮಾತುಗಳಲ್ಲಿ ಹಾಲಿನಷ್ಟು ಶುದ್ಧವಾಗಿರುವಂತ ಅಮೃತತ್ವದ ನುಡಿಗಳು ಬರ್ತಾ ಇವೆ ಅನ್ನುವಂಥ ಪ್ರಶ್ನೆಯನ್ನು ಫಸ್ಟ್ ಹಾಕೋಬೇಕು. ಎರಡನೇದು, ನಮ್ಮ ಮಾತು ತಮಾಷೆಯಾಗಿ ಇರಬಾರ್ದು ಅಂತ ಹೇಳ್ತಿಲ್ಲ, ತಮಾಷೆ ಬೇಕು. ತಮಾಷೆಯ ಜೊತೆಯಲ್ಲಿ ತಮಾಷೆಯೊಂದಿಗೆ ಜೀವನದ ಸತ್ಯಾಸತ್ಯತೆಗಳನ್ನ ಅರಿಯುವಂತ ಮನಸ್ಸು ಕೂಡ ಇರಬೇಕು. ಯಾಕೆ ಇದನ್ನೆಲ್ಲ ಹೇಳಿದ್ನಪ್ಪ ಅಂದ್ರೆ, ನೋಡ್ರಿ, ಈ ವಿಚಾರಗಳನ್ನ ಹೇಳಿ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಗೆಲ್ಲ ಒಳ್ಳೆ ನಿದ್ದೆ, ಒಳ್ಳೆ ತೂಕಡಿಕೆ, ಒಳ್ಳೆ ಆಕಳಿಕೆ, ಒಳ್ಳೆ ಚಿಂತನೆಗಳು ಬರ್ತಾ ಹೋಗ್ತದೆ. ಚಿಂತನೆಗಳು ಬರಲ್ಲ, ಒಳ್ಳೆ ಜೋಲು ಅಂತ ಕರಿತೀವಿ. ಜ್ವಾಲೆಯಲ್ಲಿ ತೂಗ್ತಾರಲ್ಲ ಮಕ್ಕಳು, ನಂಗೆ ಜೋಲ್ ಬಂದಂಗೆ ಮತ್ತೆ. ಅದೇ ನಿಮಗೆ ಇಷ್ಟವಾಗಿರುವಂತ ಕಾಮಿಡಿ ವಿಚಾರಗಳನ್ನ ಹೇಳ್ತಾ ಬಂದ್ರೆ ಎಲ್ಲರೂ ಕೂಡ ಅಲರ್ಟ್ ಆಗಿ ನಗ್ತಿರ್ತೀರ, ಕುಡ್ದಾಡಕ್ ಕೇಳ್ತೀರ, ಖುಷಿ ಪಡೋದ್ ಕೇಳ್ತೀರ, ಕ್ಲಾಪ್ ಹೊಡೆಯೋದ್ ಕೇಳ್ತೀರ, ಜೋರಾಗಿ ನಗೋದ್ ಕೇಳ್ತೀರ, ಎಲ್ಲ ಆಗ್ತಾ ಹೋಗುತ್ತೆ. ಅದು ಬೇಡ ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋ ವಿಚಾರದಲ್ಲಿ ನೀವು ಅಂದ್ಕೊಂಡಂಗೆ ಅದು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ
ಎಲ್ಲ ವಿಚಾರಗಳಲ್ಲೂ ಯಾವ ಸಂದರ್ಭದಲ್ಲಿ ಬೇಕೋ ಆಗ ಮಾತ್ರ ಇದ್ದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ. ಹೇಳ್ತಲ್ಲ ನಿಮ್ಗೆ ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನೀವು DJ ಡ್ಯಾನ್ಸ್ ಹಾಕೊಂಡು ಡಿಸ್ಕೋ ಡ್ಯಾನ್ಸ್ ಆಡಿದ್ರೆ ಉಪಯೋಗ ಇಲ್ಲ. ದೇವ್ರ ಪೂಜೆಯನ್ನ ಭಕ್ತಿಯಿಂದ, ಶಾಂತಿಯಿಂದ, ಸಂಯಮದಿಂದ, ತಾಳ್ಮೆಯಿಂದ, ಭಾವನೆಗಳನ್ನ ಇಟ್ಕೊಂಡು ಮಾಡಿದ್ರೆ ಅದನ್ನ ದೇವ್ರ ಪೂಜೆ ಇರ್ತದೆ. DJ ಹಾಕೊಂಡು ಡ್ಯಾನ್ಸ್ ಆಡಿ ದೇವ್ರ ಪೂಜೆ ಮಾಡ್ತೀವಿ ಅಂತಂದ್ರೆ ಯಾರು ಒಪ್ಪಲ್ಲ. ಯಾಕಂದ್ರೆ ಮತ್ತೆ ಅದಕ್ಕೊಂದು ಟೈಮಿಂಗ್ಸ್ ಇಟ್ಕೊಡ್ರಿ, ಎಂಜಾಯ್ಮೆಂಟ್ ಬೇರೆ ಟೈಮಿಂಗ್ಸ್. ಇದು DJ ಹಾಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಅದು ಒಂದು ಟೈಮಿಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಆಡ್ರಿ, ಅದಕ್ಕೆ ವ್ಯಾಲ್ಯೂ ಇದೆ, ಅದಕ್ಕೂ ವ್ಯಾಲ್ಯೂ ಇದೆ. ಸೊ ಆ ಸಮಯದಲ್ಲಿ ನಾನು ಮನೋರಂಜನೆಯನ್ನ ಮೇಂಟೈನ್ ಮಾಡ್ತಾ ಇದ್ದೆ ಅಥವಾ ಮನೋರಂಜನೆ ತಗೊಳ್ತಾ ಇದ್ದೀನಿ. ಮನೋರಂಜನೆಯಲ್ಲಿ ನನ್ನ ಇಡೀ ದೇಹದ ಮಾತುಗಳು, ಕಿವಿಗಳು ಎಲ್ಲವೂ ಕೂಡ ನಲಿತಾ ಇದಾವೆ, ನಗ್ತಾ ಇದಾವೆ. ಅದಕ್ಕೋಸ್ಕರ ಮನೋರಂಜನೆ ಬೇಕು ಅಂತ ಇದೆ. ಸೊ ಅದನ್ನ ತಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ. ಅದು ಬಿಟ್ಬಿಟ್ಟು ನಾನು ಹೇಳಿದ್ನಲ್ಲ, ಅವತ್ತು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಭಾರತ ಅದ್ಭುತವಾದ ಸಂಸ್ಕೃತಿಯನ್ನು ಜಗತ್ತಿಗೆ ಕಲಿಸಿದೆ. ಏನಪ್ಪ ಸಂಸ್ಕೃತಿ ಅಂತಂದ್ರೆ, ಇಡೀ ಭಾರತವನ್ನ ಅಥವಾ ಇಡೀ ಸಂಸ್ಕೃತಿ ಅಂತ ಒಂದು ಮನೆ ಅಂತ ತಿಳ್ಕೊಂಡ್ರೆ, ನಾವು ಭಾರತ ಕಲಿಸ್ಕೊಟ್ಟಿದ್ದೇನಪ್ಪ ಅಂದ್ರೆ, ಸಪ್ರೇಟ್ ಆಗಿ ಒಂದು ದೇವ್ರ ಮನೆ ಇಟ್ಟಿದೆ, ಸಪ್ರೇಟ್ ಆಗಿ ಒಂದು ಕೋಣೆಯನ್ನ ಇಟ್ಟಿದೆ, ಸಪ್ರೇಟ್ ಆಗಿ ಒಂದು ಮಲಗುವ ಮನೆಯನ್ನ ಇಟ್ಟಿದೆ, ಸಪ್ರೇಟ್ ಆಗಿ ಹಾಲನ್ನ ಇಟ್ಟಿದೆ, ಸಪ್ರೇಟ್ ಆಗಿ ರೀಡಿಂಗ್ ರೂಮ್ ಅಂತ ಇಟ್ಟಿದೆ. ಇವೆಲ್ಲವನ್ನ ಇಟ್ಟಿದೆ. ಯಾಕೆ ಇಟ್ಟಿದ್ಯಪ್ಪ ಅಂತಂದ್ರೆ, ಯಾವ ಯಾವ ಸಮಯದಲ್ಲಿ ಏನೇನನ್ನ ಮಾಡ್ಬೇಕು ಅದನ್ನ ಮಾತ್ರ ಮಾಡಿದಾಗ ಅದಕ್ಕೆ ವ್ಯಾಲ್ಯೂ ಇರೋದಕ್ಕೋಸ್ಕರ ಅದು ಇಟ್ಟರು. ಅದ್ ಬಿಟ್ಟು ಒಂದೇ ಹಾಲಲ್ಲಿ ಅಲ್ಲೇ ಟಾಯ್ಲೆಟ್, ಅಲ್ಲೇ ಬಚ್ಚು ಮನೆ, ಅಲ್ಲೇ ಕೋಣೆ, ಅಲ್ಲೇ ಮಲಗೋ ಮನೆ, ಅಲ್ಲೇ ರೀಡಿಂಗ್ ರೂಮ್ ಅಂತ ಯಾಕೆ ಇಟ್ಟಿರ್ಲಿಲ್ಲ? ಒಂದ್ಸರಿ ಯೋಚನೆ ಮಾಡಿ. ಅಂದ್ರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೂಮ್ ಅನ್ನ ಬಳಸಬೇಕು, ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೂಮ್ ನ ಮೂಲಕ ಹಾದು ಹೋಗ್ಬೇಕು, ಯಾವ್ಯಾವ ಸಂದರ್ಭದಲ್ಲಿ ಏನೇನ ಪಡ್ಕೋಬೇಕು ಅನ್ನೋದನ್ನು ನಮ್ಮ ಪೂರ್ವಜರಿಗೆ ಅದ್ಭುತವಾಗಿ ಗೊತ್ತಿತ್ತು. ಸೊ ಅದಕ್ಕೋಸ್ಕರನೇ ಅವರು ಪ್ರತಿಯೊಂದನ್ನು ಹಂತ ಹಂತವಾಗಿ ಮೆಟ್ಟಿಲುಗಳಾಗಿ ಎಡ್ಕೊಟ್ಟಿದ್ದಾರೆ. ನಮಗದು ಅರ್ಥ ಆಗದಲ್ಲೇ ಕೊರತೆಯನ್ನು ಅನುಭವಿಸ್ತಿದ್ರು ಅಷ್ಟೇ. ಇಲ್ಲಿ ಯಾವುದೇ ವಿಚಾರವನ್ನ ಖಂಡಿಸ್ಲಿಕ್ಕೆ ನಾನು ಬರ್ತಿಲ್ಲ ಅಥವಾ ಯಾವುದೇ ವಿಚಾರವನ್ನ ವಿಮರ್ಶೆ ಮಾಡ್ಲಿಕ್ಕೆ ನಾನು ಹೊರಟಿಲ್ಲ. ಆದ್ರೆ ನಾವು ಯಾವ ವಿಚಾರದಲ್ಲಿ ಲೀನವಾಗ್ತಾ ಇದೀವಿ ಅನ್ನೋದು ಹೊರಟಿದ್ದೀನಿ ಅಷ್ಟೇ ಹೇಳ್ತಾ ಇದ್ದೀನಿ. ಹೇಳಿದ್ನಲ್ಲ, ಎಲ್ಲರಿಗೂ ಅಷ್ಟೇ. ಉದಾಹರಣೆ ನೋಡ್ರಿ, ಒಂದು ಊರಿದೆ ಅಂತ ತಿಳ್ಕೊಳ್ಳೋಣ. ಒಂದು ಊರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬಾರ್ ಇರುತ್ತೆ. ನಾನು ಹೇಳ್ದಂಗೆ MSA ಯಲ್ಲೂ ಯಾವುದೋ ಒಂದು ಮೂಲೆಯಲ್ಲಿ ಬಾರ್ ಇರುತ್ತೆ. ಆಕ್ಚುಲಿ ಎಲ್ಲರಿಗೂ ಗೊತ್ತು, ಆ ಊರಿನ ಪ್ರತಿಯೊಂದು ಜನಕ್ಕೂ ಗೊತ್ತು, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ತುಂಬಾ ಅತಿಯಾದ ಮದ್ಯಪಾನ ಮಾಡಿದ್ರೆ ಮನಸ್ಸು, ದೇಹ, ಜೊತೆಗೆ ಸಂಸಾರ, ಜೊತೆಗೆ ಜೀವನ ಎಲ್ಲವೂ ಕೂಡ ಸರ್ವನಾಶ ಅಂತ ಗೊತ್ತು. ಆದ್ರೂ ಕೂಡ ಜನ ಏನ್ ಮಾಡ್ತಾರಪ್ಪ ಅಂದ್ರೆ, 1 ಕಿಲೋಮೀಟರ್ ಇದ್ರೂ ಕೂಡ ಹುಡುಕೊಂಡೋಗಿ ಕುಡಿತಾರೆ. ನಮ್ದೆಲ್ಲ ಸ್ಥಿತಿ ಹಾಗಾಗಿರೋದು. ಆದ್ರೆ ಹಾಲು, ಶುದ್ಧ ಹಾಲು, ಅಮೃತ, ದೇವಲೋಕದಿಂದ ಬರುವಂತ ಅಮೃತಕ್ಕೆ ಸಮ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಹಾಲನ್ನ ಯಾರ ಹುಡುಕೊಂಡು ಕೂಡ ತರಲ್ಲ ಯಾರು. ಏನ್ ಮಾಡ್ತಾರಪ್ಪ, ವರ್ತನೆ ಗೊತ್ತಿದೆ ನಿಮ್ಗೆಲ್ಲ. ವರ್ತನೆ ಮಾಡ್ಕೊಂಡು ಏನಪ್ಪ, ಮನೆಗೆ ಬಂದು ಆ ಡೈರಿ ಪ್ಯಾಕೆಟ್ ಅನ್ನು ಹಾಕೋದು ಅಥವಾ ಡೈರಿ ಹಾಲನ್ನು 1 ಲೀಟರ್ 1/2 ಲೀಟರ್ ಕೊಡೋದು. ಅಂದ್ರೆ ನಾವು ನಮ್ಗೆ ಇರುವ ಜಾಗಕ್ಕೆ ನಾವು ಒಳ್ಳೆ ವಿಚಾರವನ್ನ ಎಳ್ಕೊಂಡು ಅದಕ್ಕೆ ಬೆಲೆ ಕೊಡದಂಗೆ ನಮ್ಮ ಹತ್ರ ಮಾಡ್ಕೊಂತ ಇದೀವಿ. ಬೇಡದ ವಿಚಾರವನ್ನ ನಾವು ಹುಡುಕೊಂಡು ಹೋಗಿ ಸರ್ಚ್ ಮಾಡ್ಕೊಂಡು ಅದನ್ನ ಹುಡುಕ್ತಾ ಇದೀವಿ. ಇದು ನಮ್ಮ ಜೀವನದಲ್ಲಿ ನಾವು ಮಾಡುತ್ತಿರುವಂತಹ ಅತಿ ದೊಡ್ಡ ತಪ್ಪು. ಎಲ್ಲರಿಗೂ ಅದೇ ಬೇಕು. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾನೆ ಉಪೇಂದ್ರ, ಎಲ್ಲರಿಗೂ ಸತ್ಯ ಅನ್ನೋದು ತುಂಬಾ ಕಹಿಯಾದ್ದು, ಆಗಲ್ಕಾಗಿದ್ದಲು ಕಹಿಯಾದ್ದು. ಆದ್ರೆ ಸುಳ್ಳು ಅನ್ನೋದು ಮಜಾ ಕೊಡೋ ಆಲ್ಕೋಹಾಲ್ ಇದ್ದಂಗೆ, ಅದಕ್ಕೆ ಆ ಕಿಕ್ ಇರುತ್ತೆ. ಆ ಕಿಕ್ಕಿ ಎಲ್ಲರಿಗೂ ಬೇಕು, ಅದಕ್ಕೋಸ್ಕರ ಎಲ್ಲರೂ ಸುಳ್ಳು ಹೇಳ್ತಾರೆ. ಉಪೇಂದ್ರ ಅದ್ಭುತವಾಗಿ ಹೇಳ್ತಾರೆ. ಹಾಗೆ ನಮಗೂ ಹಂಗೆ ಆಗಿರೋದು. ನಮ್ಗೆಲ್ಲರಿಗೂ ಬೇಕಿರೋದೇನು, ನಗೋದು, ಖುಷಿ ಪಡೋದು, ಅದು ಇದು ಮಾತಾಡೋದು, ಪೊಳ್ಳು ಮಾತಾಡೋದು, ವೆರಿ ಇಂಪಾರ್ಟೆಂಟ್ ಟೈಮ್ ಪಾಸ್ ಮಾಡೋದು. ಇದು ವೆರಿ ಇಂಪಾರ್ಟೆಂಟ್. ನಾವು 1 ಗಂಟೆ ಬಂದಿದ್ದೀವಿ ಇಲ್ಲಿ. 1 ಗಂಟೆ ಏನಪ್ಪ ಏನಾರು ಮಾಡಿ ನಾನು ಕಳೆದು ಹೋಗ್ಬೇಕು. ಕಳೆದು ಹೋಗಕ್ಕೆ 1 ಗಂಟೆ ಮಾಲೆ ಹಾಕಿ ಇಲ್ಲಿ ಕೂತ್ಕೊಳ್ಳೋ ಅಗತ್ಯ ಏನಿಲ್ಲ. ಸಮಯವನ್ನ ಕಳೆದು ಹೋಗಕ್ಕೆ ಮಲ್ಲೆ ಕೂತ್ಕೊಂಡ ಮಾಡ್ಕೊಳ್ರಿ, ಏನ್ ಸಮಸ್ಯೆ ಇಲ್ವಲ್ಲ. ಅಟ್ಲೀಸ್ಟ್ ಇದಕ್ಕಿಂತ ಅಲ್ಲೇ ಚೆನ್ನಾಗಿತ್ತಲ್ವಾ. ಅಲ್ಲೇ ಅಟ್ಲೀಸ್ಟ್ ಏನಾದ್ರು ಧಾರಾವಾಹಿ ನೋಡ್ತಿದ್ರಿ, ಮೊಬೈಲ್ ನೋಡ್ತಿದ್ರಿ, ಟೇಪ್ ರೆಕಾರ್ಡಲ್ಲಿ ಹಾಡು ಕೇಳ್ತಿದ್ರಿ, ಅಥವಾ ಮಗ್ಗ ಬಿಡ್ತಿದ್ರು, ಇನ್ನೊಂದೇನಾದ್ರು ಮಾಡ್ತಿರಲ್ವಾ. ಸೊ ಅಲ್ಲೇ ಬಿಡೋದಾಯ್ತು. ಮತ್ತೆ ಇಲ್ಲಿ ಯಾಕೆ ಬಂದ್ರೆ, ಇಲ್ಲಿ ಬಂದಿರುವಂತ ಉದ್ದೇಶವನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನು ಉದ್ದೇಶ ಇಲ್ಲಿ ಬಂದಿದ್ದೀವಿ ಅಂದ್ರೆ, ಈ 1 ಗಂಟೆಯ ಅವಧಿ ಇಲ್ಲಾದ್ರೂ ನಾನು 23 ಗಂಟೆ ಒಂದು ದಿನದಲ್ಲಿ ಬರೇ ನೆಗೆಟಿವ್ ಅನ್ನೇ ಥಿಂಕ್ ಮಾಡಿದೀನಿ. 23 ಗಂಟೆಯಲ್ಲಿ ಬರೇ ನನ್ನ ಭಾವಾವೇಶಕ್ಕೆ ಒಳಗಾಗಿದ್ದೀನಿ. 23 ಗಂಟೆಯಲ್ಲಿ ಬರೇ ನನ್ನ ಕೆಟ್ಟ ಚಿಂತನೆಗಳು, ಕೆಟ್ಟ
ಒತ್ತಡಗಳು, ಕೆಟ್ಟ ಚಿಂತನೆಗಳು ಸುತ್ತಾಡ್ತಾ ಇದ್ವು. ಅಟ್ಲೀಸ್ಟ್ ಈ 1 ಗಂಟೆಯಲ್ಲಾದ್ರೂ ಆ ಒಳ್ಳೆ ಥಿಂಕಿಂಗ್, 1 ಗಂಟೆ 1 ಸೆಕೆಂಡ್ ಕೂಡ ಆ ಕಡೆ ಹೋಗ್ಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಒಂದು ಮಂಡಲ ಅಂತ ಕಲಕ್ ಬಳಸ್ತಾರೆ. ಆ ಮಂಡಲವನ್ನ ಹಾಕೊಂಡು ಒಳಗ್ ಕೂತಿರ್ತೀವಿ. ಆ ಒಳಗ್ ಕೂತಿರುವ ಸಂದರ್ಭದಲ್ಲಿ ಆ ಮಂಡಲದ ನೀತಿ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಒಂದು ನೋವಾಗುತ್ತೆ. ಏನ್ ನೋವಾಗುತ್ತಪ್ಪ ಅಂದ್ರೆ, ಕ್ರಿಕೆಟ್ ಇತಿಹಾಸವನ್ನು ಒಮ್ಮೆ ನೋಡ್ತಾ ಬಂದ್ರೆ ನೀವು ತುಂಬಾ ಜನ ಕ್ಯಾಪ್ಟನ್ಶಿಪ್ ಬಂತು ಕ್ರಿಕೆಟ್ ಅಲ್ಲಿ. ಅಜರುದ್ದೀನ್ ಕ್ಯಾಪ್ಟನ್ಶಿಪ್ ಆಗಿದ್ರು, ಕಪಿಲ್ ದೇವ್ ಕ್ಯಾಪ್ಟನ್ಶಿಪ್ ಆಗಿದ್ರು, ರಾಹುಲ್ ಕ್ಯಾಪ್ಟನ್ಶಿಪ್ ಆಗಿದ್ರು. ಅದಾದ್ಮೇಲೆ ಕೆಲವೊಂದು ಮ್ಯಾಚ್ ಅಲ್ಲಿ ಸೆಹ್ವಾಗ್ ಆಗಿದ್ರು. ಅದಾದ್ಮೇಲೆ ಗಂಗೂಲಿ, ನಿಮ್ಗೆಲ್ಲ ಗೊತ್ತಿದೆ, ಪರಿಚಯ ಇದೆ. ಯುವರಾಜ್ ಸಿಂಗ್ ಕೆಲವೊಂದು ಇದ್ರಲ್ಲಿ ಆಗಿದ್ದ. ಅದಾದ್ಮೇಲೆ ಈಗ ಕೊಹ್ಲಿ ಆದ್ಮೇಲೆ ಈಗ ರೋಹಿತ್ ಶರ್ಮಾ ಆಗ್ತಾ ಇದ್ದಾರೆ. ಸೊ ಹಿಂಗೆಲ್ಲ ಉದ್ದಕ್ಕೆ ಬಂದಾಗ ಅತಿ ಫೇಲ್ಯೂರ್ಡ್ ಕ್ಯಾಪ್ಟನ್ ಯಾರಂತ ರಿಸರ್ಚ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾರು ಹೇಳಿ? ಸಚಿನ್ ತೆಂಡೂಲ್ಕರ್ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಚಿನ್ ತೆಂಡೂಲ್ಕರ್ ಇಸ್ ದ ಬೆಸ್ಟ್, ಒನ್ ಆಫ್ ದ ಅಲ್ಲ, ಬೆಸ್ಟ್ ಅಂಡ್ ಬೆಸ್ಟ್. ಆ ಬೆಸ್ಟ್ ಆಫ್ ಬೆಸ್ಟ್ ಅಂತ ಬಳಸಂಗಿಲ್ಲ, ಯಾರು ಕೂಡ ಬಳಸ್ತೀನಿ. ಬೆಸ್ಟ್ ಅಂಡ್ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಅವನು ಯಾಕೆ ಕ್ಯಾಪ್ಟನ್ಶಿಪ್ ಅಲ್ಲಿ ಫೇಲ್ಯೂರ್ಡ್ ಆದ ಅಂತ ಒಂದು ಪ್ರಶ್ನೆಯನ್ನ ಇಟ್ರೆ ಏನ್ ಆನ್ಸರ್ ಮಾಡ್ಬೋದು? ನಾವೆಲ್ಲ ಏನಕ್ಕೆ ಆನ್ಸರ್ ಮಾಡ್ಬೋದು? ಅಂತ ಬೆಸ್ಟ್ ಪ್ಲೇಯರ್, ಎಲ್ಲರಿಗೂ ಎಷ್ಟು ಅದ್ಭುತವಾಗಿ ಕೋಚ್ ಕೊಡೋನು, ಅಂತ ಮಾಡಲ್, ಹೋಗ್ಲಿ ಅವನು ಏನ್ ಹೇಳ್ತಿದ್ನೋ ಅದನ್ನೇ ಮಾಡ್ತಿದ್ದ, ಏನ್ ಮಾಡ್ತಿದ್ನೋ ಅದನ್ನೇ, ಅಂತ ಮಾಡಲಿಂಗ್ ಆಗಿರುವಂತ ವ್ಯಕ್ತಿ ಯಾಕೆ ಫೇಲ್ಯೂರ್ಡ್ ಆದ? ಯಾರು ಹೇಳಕ್ ಸಾಧ್ಯನಾ? ಕ್ಯಾಪ್ಟನ್ ಗೆಲ್ಲಿಸ್ತಾನೆ ಅನ್ಕೊಂಡು ಬೇರೆ ಸುಮ್ಮನೆ ಆದ್ರು ಅಂತ ಮೋಹನ್ ಹೇಳ್ತಾನೆ. ಜವಾಬ್ದಾರಿ ಅವ್ರ ಮೇಲೆ ಹೊಸ್ಬಿಟ್ಟು ಸುಮ್ಮನೆ ಆದ್ರು ಅಂತ. ಆರು ಅದಕ್ಕೆ ಅವನೇ ಗೆಲ್ಲಿಸೋದಾಯ್ತಲ್ಲ, ಅವನು ಫೇಲ್ಯೂರ್ಡ್ ಆದ. ಯಾಕೆ ಸರ್ ಅಂದ್ರೆ ಅವನು ಬೇರೆಯವ್ರ ತರ ಅಂದ್ರೆ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ತುಂಬಾ ಪ್ರಿನ್ಸಿಪಲ್ ಇಟ್ಕೊಂಡು ಅವ್ರಿಗೆ ತುಂಬಾ ಚೆನ್ನಾಗಿ ಕೋಚ್ ಮಾಡ್ತಿದ್ದ ಅನ್ಸುತ್ತೆ. ಅದು ಅವರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ನೋಡ್ರಿ, ಇದು ಕರೆಕ್ಟ್ ಆದ ಆನ್ಸರ್. ಇದು ಅಂತಂದ್ರೆ ಇದು ಒಂದು ಕಾರಣ ಅಷ್ಟೇ, ಒಂದು ಕರೆಕ್ಟ್ ಆದ ಆನ್ಸರ್ ಅಲ್ಲ, ಇದು ಒಂದು ಕರೆಕ್ಟ್. ಅವಳು ಹೇಳಿದ್ದೇನಪ್ಪ ಅಂದ್ರೆ, ಅವನದೊಂದು ಪ್ರಿನ್ಸಿಪಾಲ್ ಇತ್ತು, ಅಂದ್ರೆ ಪ್ರಿನ್ಸಿಪಲ್ಗಳು, ತತ್ವಾದರ್ಶಗಳಿದ್ದು. ಈ ತತ್ವಾದರ್ಶಗಳ ಅಡಿಯಲ್ಲೇ ಎಲ್ಲಾ ವ್ಯಕ್ತಿತ್ವಗಳು ಬರಬೇಕು. ಅವನು ಅಂದ್ಕೊಂಡಂಗೆ, ಮೀನ್ಸ್ ಅಲ್ಲಿ ನಿರಂಕುಶ ಪ್ರಭುತ್ವ ಅಲ್ಲ, ಅವನು ಅಂದ್ಕೊಂಡ್ರೆ ಈಗ ಉದಾಹರಣೆಗೆ ಬೆಳಗಿಂದ ಸಂಜೆ ತನಕ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ, ಆ ತರ ಎಲ್ಲರೂ ಮಾಡ್ಬೇಕು, ಎಲ್ಲರೂ ಬೌಲಿಂಗ್ ಮಾಡ್ಬೇಕು. ಆ ತರ ಪ್ರಾಕ್ಟೀಸ್ ಅನ್ನ ಈ ತರ ಮಾಡಿ ಡೆಡಿಕೇಟಿವ್ ಆಗಿದ್ದಾಗ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಅನ್ನ ಗೆಲ್ಲಬಹುದು ಅಂತ ಅವ್ನ ಪ್ಲಾನ್ ಇತ್ತು. ಸೊ ಪ್ಲಾನ್ ಅವನು ಒತ್ತಡ ಹೇರಲಿ, ಯಾವ ಆಟಗಾರ ಮೇಲೆ ಒತ್ತಡ ಇರಲಿಲ್ಲ, ಅವನು ಒತ್ತಡನೇ ಏರಿಲ್ಲ. ಆದ್ರೆ ಒತ್ತಡ ಇರದಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ, ನಾನೇನೋ ಒಬಿಡಿಯಂಟ್ ಆಗಿದ್ದೀನಿ, ನಾನೇನೋ ಬೆಸ್ಟ್ ಬ್ಯಾಟ್ಮನ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ, ನನ್ನ ಒತ್ತಡ ಎಲ್ಲರಿಗೂ ಯಾಕೆ ಇರಬೇಕು ಅಂತ ಹೇಳ್ಬಿಟ್ಟು ಏರಕ್ ಹೋಗ್ಲಿಲ್ಲ. ಅವನೊಬ್ಬ ಮಾತ್ರ ಸಿನ್ಸಿಯರ್ ಆಗಿದ್ದ, ಅವನೊಬ್ಬ ಮಾತ್ರ ಪ್ರಾಕ್ಟೀಸ್ ಮಾಡ್ತಿದ್ದ, ಅವನೊಬ್ಬ ಮಾತ್ರ ಕ್ಯಾಪ್ಟನ್ ಆಗಿ ಯೋಚನೆ ಮಾಡ್ತಿದ್ದ, ಅವನೊಬ್ಬ ಮಾತ್ರ ಎಲ್ಲವನ್ನ ಮಾಡ್ತಿದ್ದ. ಅದನ್ನು ಯಾರಿಗೂ ಹೇರಲಿಲ್ಲ. ಹೇರುವ ಜೊತೆಗೆ ಯಾರಿಗೂ ಕೂಡ ಪ್ರದರ್ಶನವನ್ನು ಕೊಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಆಟೋಮೆಟಿಕಲಿ ಆ ಉಳಿದಂತ ಎಲ್ಲ ಸದಸ್ಯರಿಗೆ ಅದು ಅಡ್ವರ್ಸ್ ಎಫೆಕ್ಟ್ ಮಾಡುತ್ತೆ. ಅಡ್ವರ್ಸ್ ಅಂತ ಗೊತ್ತಾಗ್ತಲ್ಲ, ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಯಾವಾಗ ದುಷ್ಪರಿಣಾಮ ಉಂಟು ಮಾಡ್ತೋ ಅವನ ಅಡಿಯಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಸಂಪೂರ್ಣವಾಗಿ ವಿಫಲರಾಗ್ತವೆ. ಸ್ವತಃ ಸಚಿನ್ ತೆಂಡೂಲ್ಕರ್ ಕೂಡ ಸಂಪೂರ್ಣವಾಗಿ ವಿಫಲ. ಅದಕ್ಕೆ ಒಂದ್ ಕಡೆ ನಾನು ಓದಿದ ಜ್ಞಾಪಕ, ತುಂಬಾನೇ ಖುಷಿ ಕೊಡುವಂತ ವಿಚಾರ ಮತ್ತು ದುಃಖ ತರುವಂತ ವಿಚಾರ ಎರಡೂ ಕೂಡ. ಏನಪ್ಪಾ ಅಂತಂದ್ರೆ, ಯಾವತ್ತೇ ಆಗ್ಲಿ, ಉದಾಹರಣೆಗೆ ಒಂದು ರೂಮಲ್ಲಿ ಕೂತಿದ್ದೀವಿ ಅನ್ಕೊಡ್ರಿ. ಈ ಒಂದು ರೂಮಲ್ಲಿ ಕೂತಿರುವಾಗ ಒಬ್ರಿಗೆ ಮನಸ್ಸಿಗೆ ತುಂಬಾ ಒಳ್ಳೇದು ಮಾಡುವಂತ ವಿಚಾರ ಮನಸ್ಸಿಗೆ ಬರುತ್ತೆ ಅನ್ಕೊಡ್ರಿ. ಒಳ್ಳೇದು ಮಾಡುವಂತ ವಿಚಾರ ಮನಸ್ಸಿಗೆ ಬರ್ತಿದ್ದಂಗೆ ಇನ್ನ ಇಲ್ಲಿರುವಂತ 25-26 ಜನದಲ್ಲಿ ಯಾರಿಗೊಬ್ರಿಗೆ ಮತ್ತೊಬ್ರಿಗೆ ಒಳ್ಳೇದು ಮಾಡುವಂತ ಮನಸ್ಥಿತಿ ಬರುತ್ತೆ. ಅವರಿಬ್ಬರ ಮನಸ್ಥಿತಿ ಎರಡು ಕಡೆನೂ ಕೂಡ ವೈಬ್ರೇಷನ್ ಅಥವಾ ಅದರ ತರಂಗಗಳು ಮ್ಯಾಚ್ ಆಗಿ ಸಿಂಕ್ ಆಗ್ಬಿಡುತ್ತೆ. ಅವ್ರಿಬ್ರಲ್ಲೂ ಕೂಡ ವೈಬ್ರೇಷನ್ ಜಾಸ್ತಿ ಆಗಿ ಇಬ್ರಿಗೂ ಕೂಡ ಹೆಲ್ಪ್ ಮಾಡುವಂತ ನೇಚರ್ ಇನ್ನೊಂಚೂರು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೋಸ್ಕರ ಸತ್ಸಂಗಗಳನ್ನ ಮಾಡುತ್ತೆ. ಆದ್ರೆ ಬ್ಯಾಡ ಏನಪ್ಪ, ದುಃಖ ಏನಪ್ಪಾ ಅಂತಂದ್ರೆ, ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನೆಗೆಟಿವ್ ಆಗಿ ಏನಾದ್ರು ಥಿಂಕ್ ಮಾಡುವಂತಹ ವ್ಯಕ್ತಿ ಇದ್ರೆ ಅವನಿಂದ ಬರುವಂತ ಈಚೆಗೆ ಬರುವಂತ ವೈಬ್ರೇಷನ್ ಆಟೋಮೆಟಿಕಲಿ ಮತ್ತೊಬ್ಬ ವ್ಯಕ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ವ್ಯಕ್ತಿ ಇದ್ರೆ ಅವರಿಬ್ರಿಗೂ ಮ್ಯಾಚ್ ಆಗಿ ಆ ಮ್ಯಾಚ್ ಆಗಿರುವಂತದ್ದು ಸ್ಟ್ರಾಂಗ್ ಆಗಿ, ಆ ಸ್ಟ್ರಾಂಗ್ ಆಗಿರುವಂತದ್ದು ಉಳಿದಂತ ಎಲ್ಲ ಒಳ್ಳೆ ವೈಬ್ರೇಷನ್ ಅನ್ನ ಹಾಳು ಮಾಡಕ್. ಇದು ವೆರಿ ಇಂಪಾರ್ಟೆಂಟ್. ಕಟ್ಟೋದು ಕಠಿಣ, ಕೆಡಿಸೋದು ಸುಲಭ. ಹಂಗೆ ಒಬ್ರು ನೆಗೆಟಿವ್ ಆಗಿ ಒಂದು ಲೂಸ್ ಅನ್ನ ಕೊಡ್ತಾ ಹೋದಷ್ಟು ನಮ್ಮ ಇಡೀ ಪಾಸಿಟಿವ್ ಮಾಡಿರುವಂತ ಎಲ್ಲ ವಾತಾವರಣ ಕೊಲ್ಯಾಪ್ಸ್ ಆಗಿ ಏನಂತ ಅದಕ್ಕೆ ಸರ್ವನಾಶ ಆಗ್ತಾವ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು,
ಹಾಕಿದ್ದೀವಿ, ರೆಡಿ ಆಗಿದ್ದೀವಿ. ಇಲ್ಲಿ ಬೋಧನೆಗೆ ಬೈದಲ್ಕೋಸ್ಕರ ಹೇಳ್ತಾ ಇರೋದಲ್ಲ. ಅಟ್ಲೀಸ್ಟ್ ನನಗೆ ನಾನು ಮಾಲೆಯನ್ನ ಹಾಕಿದ್ದೀನಿ, ನಾನಿಲ್ಲಿ ಕೂತಿದ್ದೀನಿ, ನಾನಿಲ್ಲಿ ಕೂತಾಗ ನಾನು ಹೇಗಿರ್ಬೇಕು, ನನ್ನ ವರ್ತನೆಗಳೇನು, ನನ್ನ ಚಿಂತನೆಗಳೇನು, ನನ್ನ ಒಬಿಡಿಯನ್ಸ್ ಏನು, ನನ್ನ ಪ್ರಾಮಾಣಿಕತೆ ಏನು, ನಾನು ಯಾವುದೋ ಒಂದು ಸಿಟ್ಟಿಗೋಸ್ಕರ ಅಥವಾ ಒಂದು ನಿದ್ದೆಗೋಸ್ಕರ, ಒಂದು ಸುಖಕ್ಕೋಸ್ಕರ ಬರ್ದಲೆ ಮನೇಲಿ ಮಲ್ಕೊಂಡಿರೋದೇನು, ಇವೆಲ್ಲವನ್ನ ಯೋಚನೆ ಮಾಡಿ ನಾವು ಯಾವುದೇ ಕಾರ್ಯವನ್ನ ಮಾಡ್ತೀವಿ. ಪ್ರೆಸ್ ಮುಂದೆ ಅಥವಾ ಎಲ್ಲರ ಮುಂದೆ ಹೇಳಿದ ಒಂದೇ, ನನಗೆ ಗುರಿ ಎಷ್ಟು ಮುಖ್ಯನೋ ಗುರಿಯನ್ನ ತಲುಪುವ ದಾರಿನೂ ಕೂಡ ಅಷ್ಟೇ ಮುಖ್ಯ. ಸೊ ಗುರಿ ಸರಿ, ನೀನು ಐಎಸ್ ತೆಗಿಬೇಕಣಪ್ಪ, 620 ತೆಗಿಬೇಕು, ಏನಾರು ಮಾಡಿ ತೆಗಿಬೇಕು ಅಂತ ಟೀಚರ್ಸ್ ಹೇಳಿದ್ರೆ ಅರ್ಥ ಏನೇನ್ರಿ? ಏನಾರು ಮಾಡ್ತಾರೆ ಹೇಗಿದ್ರೆ ಏನಾರು ಮಾಡು, ಹೋಗಿಬೇಕಾರೆ ಎರಡು ಮಾಟ್ರು ಬಳ್ಳೆ ಬಿಚ್ಚಿ ಕ್ವಶನ್ ಲೀಕ್ ಮಾಡ್ಕೊಂಡು ತೆಗಿ ಅಂತ ಅಲ್ಲ, ಏನಾದ್ರೂ ಮಾಡಿ ಅಲ್ಲ, 600 ತೆಗಿ, ಕಷ್ಟಪಟ್ಟು ಇಷ್ಟಪಟ್ಟು ತೆಗಿ, ಆಗ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅದು ಬಿಟ್ರೆ ಕಾಪಿ ಹೊಡೆದು ಕಿರಿಕ್ ಪಾಟೀಲ್ ಮಾಡ್ತಾರಲ್ಲ, ರಾತ್ರಿ ಎಸ್ಕೇಪ್ ಕಾಲೇಜು ನುಗ್ಗಿ ಕ್ವಶನ್ ಲೀಕ್ ಮಾಡಿ ಹೆಂಗ್ ಆ ತರ ತೆಗಿಯೋದಲ್ಲ. ಅದಕ್ಕೆ ಅದ್ಭುತವಾಗಿ ಗಾಂಧೀಜಿ ಹೇಳೋದು, ನನಗೆ ಗುರಿ ಎಷ್ಟು ಬೇಕು, ಇನ್ನೂ 30 ಅಲ್ಲ 40 ವರ್ಷ ಲೇಟ್ ಆಗಲಿ ಸ್ವಾತಂತ್ರ್ಯ ಬರೋದು, ನಮ್ಗೆ ಏನು ಬೇಜಾರಿಲ್ಲ. ಆದ್ರೆ ನನಗೆ ಗುರಿ ಎಷ್ಟು ಮುಖ್ಯನೋ ದಾರಿಗೆ ನಡೆಯುವಂತಹ ದಾರಿಯೂ ಅಷ್ಟೇ ಮುಖ್ಯ ಅಂತ. ಹಾಗೆ ನಾವು ಮಾಡ್ಬೇಕಾದ್ರೆ ಡೋಂಟ್ ಲೀಡ್ ಯುವರ್ ಲೈಫ್ ವಿತ್ ಓವರ್ ಕಾನ್ಶಿಯಸ್. ಡೋಂಟ್ ಲೀಡ್ ಯುವರ್ ಲೈಫ್ ವಿತ್ ಓವರ್ ಕಾನ್ಶಿಯಸ್. ತುಂಬಾ ಕಾನ್ಶಿಯಸ್ ಆಗಿ ನಿನ್ನ ಜೀವನವನ್ನ ಸಾಗಿಸ್ಬೇಡ ಅಂತ ಹೇಳ್ತಿರೋದು. ನೆಕ್ಸ್ಟ್ ಹೇಳ್ತವ್ರೆ, ಅಂಡ್ ಟೂ ಮಚ್ ಕೇರ್ಫುಲ್. ನನಗೆ ಅನ್ಸಿದಾವೆ ನಿಜ, ನಿಮ್ಮನ್ನೆಲ್ಲ ಟೂ ಮಚ್ ಕೇರ್ಫುಲ್ ಮಾಡ್ಬಿಟ್ಟು ಅಕ್ಕೆ ಹಾಳಾಗಿದ್ ನೀವು. ನನಗೆ ಅನ್ಸಿದಾವೆ ಎಕ್ಸಾಂಪಲ್ ಕರೆಕ್ಟ್ ಆಗಿ ಕೊಟ್ಟ. ಸೂಜಿ ಸಣ್ಣದು, ಸಕ್ಕ ಸೆನ್ಸಿಟಿವ್, ದಾರ ಏರಿಸ್ಬೇಕಾದ್ರೆ ನಮ್ ಕೈ ಶೀಕ್ ಆಗುತ್ತೆ. ಯಾಕಂದ್ರೆ ನಾವು ಟೂ ಮಚ್ ಕಾನ್ಸಂಟ್ರೇಷನ್ ಕೊಡ್ತೀವಿ. ಇಲ್ಲಿ ಆಗಿರೋದು ಹಂಗೆ, ಟೂ ಮಚ್ ಕಾನ್ಸಂಟ್ರೇಷನ್ ನಿಮ್ಗೆಲ್ಲ ಕೊಟ್ಟು ಹಾಳಾಗ್ಬಿಟ್ರೆ ನನಗೆ ಅನ್ಸಿತ್ತು. ಒಟ್ಟು ನಿಮ್ಮನ್ನೆಲ್ಲ ಬಿಸಿ ಹಾಕ್ಬೇಕಿತ್ತು ನಾವು, ಅವಾಗ ಸರಿ ಆಗ್ತದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಅದಕ್ಕೆ ಜ್ಞಾಪಿಸ್ತಿರೋದು. ಎರಡನೇದೇನು, ರಿಮೂವ್ ನೆಗೆಟಿವ್ ಅಂಡ್ ಫೋಕಸ್ ಪಾಸಿಟಿವ್. ಇದು ಕಾಮನ್ ಆಗಿ ಎಲ್ಲ ಹೇಳ್ತಿರ್ತೀವಿ, ಗೊತ್ತಿದೆ ನಿಮ್ಗೆ. ಥಿಂಕ್ ಅಂಡ್ ಅಬ್ಸರ್ವ್ ಡಿಫರೆನ್ಸ್ ಅಬೌಟ್ ಫ್ಯಾಕ್ಟ್ ಅಂಡ್ ಒಪಿನಿಯನ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಯಾವ್ದು ಫ್ಯಾಕ್ಟು ಯಾವ್ದು ಒಪಿನಿಯನ್ ಫಸ್ಟ್ ಥಿಂಕ್ ಮಾಡ್ರಿ ಅಂತ. ಒಪಿನಿಯನ್ ಅಂದ್ರೆ ಏನು, ಫ್ಯಾಕ್ಟ್ ಅಂದ್ರೆ ಏನ್ರಿ? ನನ್ನ ಬಗ್ಗೆ ಯಶವಂತಿಗೆ ಏನು ಅಭಿಪ್ರಾಯ ಐತೆ ಅದು ಅವನ ಒಪಿನಿಯನ್. ಫ್ಯಾಕ್ಟ್ ಏನು, ನಾನೇನು ಅನ್ನೋದು ಯಾರಿಗೆ ಗೊತ್ತಿರುತ್ತೆ? ನನಗೆ ಮಾತ್ರ ಗೊತ್ತಿರುತ್ತೆ, ಅದು ಫ್ಯಾಕ್ಟ್. ಒಪಿನಿಯನ್ನೇ ಬೇರೆ, ಫ್ಯಾಕ್ಟೇ ಬೇರೆ. ಹಂಗೆ ನೀವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀರಾ, ಎಲ್ಲರೂ ಅದ್ಭುತವಾಗಿ ಭಾಷೆ ಕೇಳ್ತೀರಾ, ಅದು ನಮ್ಮ ಒಪಿನಿಯನ್ ಅಷ್ಟೇ. ಫ್ಯಾಕ್ಟ್ ಏನು ಯಾರಿಗ್ ಗೊತ್ತು? ನಿಮ್ಮ ಆತ್ಮಸಾಕ್ಷಿಗಳಿಗೆ ಗೊತ್ತು ಫ್ಯಾಕ್ಟ್ ಏನು ಅಂತ. ಎಂತ ಕಳ್ಳನ ಮಕ್ಕಳು ನೀವು, ಎಂತ ಎಲ್ಲೆಲ್ಲಿ ಕೇಳ್ತಿದ್ರು, ಎಲ್ಲೆಲ್ಲಿದ್ರು, ಏನೇನು ಮಾತಾಡ್ತಿರೋ ನಿಮಗೆ ಗೊತ್ತು ಫ್ಯಾಕ್ಟ್. ಸೊ ನೆಕ್ಸ್ಟ್ ಅದನ್ನ ತಿಳ್ಕೊಳ್ರಿ ಅಂತ, ಫ್ಯಾಕ್ಟ್ಗೂ ಡಿಫರೆನ್ಸ್ಗೂ. ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ, ಹಿಪ್ನೋಟೈಸ್ ಯುವರ್ ಸೆಲ್ಫ್ ಫ್ರಮ್ ಫಾಲ್ಸ್ ಬಿಲೀಫ್ಸ್. ಅಂದ್ರೆ ಹಿಪ್ನಟೈಸ್ ಅಂತ ಬರುತ್ತಲ್ಲ, ಆ ತರ ಫಾಲ್ಸ್ ಬಿಲೀಫ್ ಇದಾವೆ. ಫಾಲ್ಸ್ ಬಿಲೀಫ್ ಅಂದ್ರೆ ಏನಂದ್ರೆ ತಪ್ಪು ಗ್ರಹಿಕೆಗಳು ಅಂತ. ತಪ್ಪು ಗ್ರಹಿಕೆಗಳು, ಉದಾಹರಣೆಗೆ ರೇವಂತ್ ಬಗ್ಗೆ ತಪ್ಪು ಗ್ರಹಿಕೆ ಏನಪ್ಪಾ, ದೊಡ್ಡ ತರ್ಲೆ. ಯಾಕಂದ್ರೆ ನಳಂದ ಸ್ಕೂಲ್ ಅಲ್ಲಿ ಅತ್ಯಂತ ದೊಡ್ಡ ತರ್ಲೆ ರೇವಂತ್ ಅಂತ ಎಲ್ಲ ಹೇಳ್ತಾರೆ. ಇದು ತಪ್ಪು ಗ್ರಹಿಕೆ, ಆಕ್ಚುಲಿ ತಪ್ಪು ಗ್ರಹಿಕೆ. ಇದರಿಂದ ಏನಾಗ್ಬೇಕು, ನೀನು ಏನಾಗ್ಬೇಕು, ಯುವರ್ ಸೆಲ್ಫ್, ನೀನೇ ಈಚೆಗೆ ಬಾ ಅಂತ ಅದನ್ನ ಹೇಳ್ತಿರೋದು. ನೆಕ್ಸ್ಟ್, ರಿಮೂವ್ ಯುವರ್ ಎಮೋಷನಲ್ ಸ್ಕೇರ್. ಇದು ವೆರಿ ಇಂಪಾರ್ಟೆಂಟ್, ಸಕ್ಕದಾಗಿ ಕಾನ್ಸೆಪ್ಟ್ ಇದು. ನಿಮ್ಮ ಎಮೋಷನಲ್ ಸ್ಕೇರ್ ಅನ್ನ ತೆಗೆದುಬಿಡ್ರಿ. ಏನು ಎಮೋಷನಲ್ ಸ್ಕೇರ್ ಅಂದ್ರೆ ಸಂಬಂಧ. ತುಂಬಾ ಅದ್ಭುತವಾಗಿ ಹೇಳ್ತಾರೆ, ನಾವೆಲ್ಲ ಎಮೋಷನಲ್ ಫೂಲ್ಸ್ ಅಂತ. ಎಮೋಷನಲ್ ಫೂಲ್ಸ್ ಅಂದ್ರೆ ಏನ್ರಿ, ಸಂಬಂಧಗಳನ್ನ ಅತಿಯಾಗಿ ಬಳಸ್ಕೊಂಡ್ಬಿಡ್ತೀವಿ ನಾವು. ಅತಿಯಾಗಿ ಬಳಸ್ಕೊಂಡು ಅತಿಯಾಗಿ ಅದನ್ನ ಅಟ್ಯಾಚ್ ಮಾಡಕ್ ಹೋಗಿ ಅವ್ರನ್ನ ಹಾಳು ಮಾಡಿ ನಾವು ಅವ್ರನ್ನ ಹಾಳು ಮಾಡೋದಂತಲ್ಲಿ ನಾವು ಕೂಡ ಹಾಳಾಗ್ಬಿಡ್ತೀವಿ. ಈ ತರ ಎಮೋಷನಲ್ಸ್ ಸ್ಕೇರ್ ಇಂದ ಈಚೆಗೆ ಬರ್ರಿ ಅಂತ ಮತ್ತೆ ಹೇಳ್ತಾರೆ. ಯಾವತ್ತು ಒಬ್ಬ ಡಾಕ್ಟ್ರು ನೋಡ್ರಿ, ಅದ್ಭುತವಾದ ಡಾಕ್ಟರ್ ಅನ್ಕೊಳ್ರಿ, ಅವ್ರ ಮಗಂಗೆ ಆಪರೇಷನ್ ಮಾಡಕ್ ಆಗಲ್ಲ ಅನ್ಕೊಳ್ಳಿ. ಯಾಕಂದ್ರೆ ದಿಸ್ ಈಸ್ ಕಾಲ್ಡ್ ಎಮೋಷನಲ್ ಸ್ಕೇರ್ಸ್. ಅದ್ಭುತ ಡಾಕ್ಟ್ರು, ಯಾವ 200 ಅಲ್ಲ 1000 ಆಪರೇಷನ್ ಮಾಡಾಕ್ತೆ ಅನ್ಸ್ತಾನೆ, ಮಗಂಗ್ ಮಾಡೋದ್ರೆ ಮಾಡಕ್. ಯಾಕೆಂದ್ರೆ ಅವನಿಗೆ ಎಮೋಷನ್ಸ್ ಏನು, ಅವ್ನು ನನ್ನ ಮಗ ಅಂತದಕ್ಕೆ ಚಾ ಕೊಯ್ಬೇಕಾದ್ರೆ ಶೇಕ್ ಆಗ್ತಿ ಗಡ 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 ಅಂತ, ಅನಸ್ತೇಷ ಕೊಡ್ಬೇಕಾದ್ರೆ ಸೂಜಿ ಶೇಕ್ ಆಗ್ತಿರುತ್ತೆ. ಸೊ ಇದು ಸಮಸ್ಯೆ. ಈ ಎಮೋಷನಲ್ ಸ್ಕೇರ್ ಇಂದ ಈಚೆಗೆ ಬರ್ರಿ ಅಂತ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಫ್ರೆಂಡು ಇವೆಲ್ಲವನ್ನ ಬಿಟ್ಟು ನಾನಿಲ್ಲಿ ವಿವೇಕ ಮಾಲೆಯಲ್ಲಿ ಒಬ್ಬ ಯಾರೋ ಸದಸ್ಯ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಆ ಸ್ಕೇರ್ ಇಂದ ಈಚೆಗೆ ಬರ್ತದೆ. ಸ್ಕೇರ್ ಇಂದ ಈಚೆಗೆ ಬಂದಾಗ ಏನ್ ಬೇಕಾದ್ರೂ ಮಾಡ್ತೀವಿ.
ಅದು ಬಿಟ್ಬಿಟ್ಟು ನಾನು ಬಿಡ ನಡೀತತೆ, ನಾನು ಇಲ್ಲೇ ಇರ್ತೀನಿ, ಅವ್ರ ಜೊತೆ ಸದ್ಯತೆ ಈ ಟೈಮ್ ಇರ್ತೀನಿ, ನಾನು ಒಂಚೂರು ಒಂದ್ ದಿವ್ಸ ಮಿಸ್ ಏನೋ ಅಂದ್ಕೊಳ್ಳಲ್ಲ ಸರ್, ಬಿಡು. ಅದು ಎಮೋಷನಲ್ ಸ್ಕೇಲ್. ಅದ್ ಬಿಟ್ಟು ಸರ್ ಏನಂದ್ರೆ ಬಿಡ್ತೀರಿ ಗೊತ್ತಿಲ್ಲ, ನಾನು ಇರ್ಬೇಕು. ಇಷ್ಟೇ, ಈ ಕಾನ್ಸೆಪ್ಟ್ ಅಲ್ಲಿ ಆಯ್ತಾ, ಅದು ನಿಜವಾದ ಸಕ್ಸಸ್ ಕಾರಣ. ಸೊ ಈ ತರದ ಯೋಚನೆ ಮಾಡ್ರಿ ಅಂತ ಹೇಳ್ತಾ, ತುಂಬಾ ಲೆಂತಿ ಆಗ್ಲಿ ಕಾರಣ ಇದೇ ಕಾರಣ, ಅರ್ಥಪೂರ್ಣವಾಗ್ಲಿ ಅನ್ನೋದಕ್ಕೋಸ್ಕರ. ಯಾಕಂದ್ರೆ ನನಗೆ ಯಾವ್ದು ಬೇಕಾದ್ರೂ ಸಹಿಸ್ತೀನಿ. ಈ ಅಸಹಕಾರ ಚಳವಳಿ ಅಸಹಕಾರ ಚಳವಳಿಯಲ್ಲಿ ಚೌರಾಚೌರಿ ಘಟನೆಯಿಂದ ಗಾಂಧೀಜಿ ಹೆಂಗ್ ವಾಪಸ್ ಬಂದ್ರು, ಹಂಗೆ ನಾವು ಕೂಡ ಗುರಿ ಮತ್ತು ದಾರಿ ಎರಡನ್ನೂ ಕೂಡ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಹಾಸ್ಯ ಇತ್ತು ಮನೋಜನ ಬಾಯಲ್ಲಿ. ಹಾಸ್ಯದ ಮೂಲಕ ವಿಚಾರಗಳನ್ನ ನಿಮ್ಮ ಮನಸ್ಸಿಗೆ ಹಾಸ್ಯದಲ್ಲಿರುವ ಅರ್ಥವನ್ನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇನ್ನ ಮನೋಜನ ಮಾತುಗಳಲ್ಲಿ 5 ಫ್ಯಾಕ್ಟ್ಗಳು ಮತ್ತು ಅಬ್ದುಲ್ ಕಲಾಂ ಅವರ ದರ್ಶನನ ಮಾತುಗಳಲ್ಲಿ 5 ಫ್ಯಾಕ್ಟ್ಗಳು ಮತ್ತು ಅಬ್ದುಲ್ ಕಲಾಂ ಅವರ 5 ಮಾತುಗಳು ಅದ್ಭುತವಾಗಿತ್ತು. ಅದ್ಭುತವಾದ ವಿಚಾರಗಳನ್ನ ಅಳವಡಿಸ್ಕೊಳ್ರಿ. ಇವತ್ತಿನ ಮಂತ್ರಮಾಲೆ ಅದೇ ಆಗಿದೆ. ಯಾವ್ದಪ್ಪ ಅಂದ್ರೆ ಹೈ ಎಮೋಷನ್ ಆಗದ್ ಬೇಡ. ನಾವು ಹೈ ಎಮೋಷನ್ ಆದಷ್ಟು ನಾವು ವೆರಿ ಡೇಂಜರಸ್. ಸೊ ಇವತ್ತಿನ ಮಂತ್ರಮಾಲೆ ಸಂಬಂಧ ಬೇಕು, ಪ್ರೀತಿಸಿ. ನಿಮ್ಮ ಸ್ನೇಹಿತರನ್ನ, ನಿಮ್ಮ ಬಂಧುಗಳನ್ನ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ. ಆದ್ರೆ ಎಮೋಷನಲ್ ಫೂಲ್ಸ್ ಆಗ್ಬಿಡ್ರಿ. ಎಮೋಷನ್ನೇ ನಿಮ್ಮ ದಾಳವಾಗಿ, ನಿಮ್ಮ ಕೊಂಡಿಯಾಗಿ, ನಿಮ್ಮ ವೀಕ್ನೆಸ್ ಆಗಿ ಬಳಸ್ಕೊಂಡ್ರಿ ಅಂದ್ರೆ ನೀವು ಹಾಳಾಗ್ತೀರ. ಅದಕ್ಕೋಸ್ಕರ ಅದನ್ನ ಬಳಸ್ಕೊಳ್ಳೋದು ಬೇಡ ಅನ್ನೋದೇ ನಮ್ಮ ಇವತ್ತಿನ ವಿವೇಕಮಾಲೆಯ ಒಂದು ಮಂತ್ರ ಅಂತ ಹೇಳ್ತಾ, ಇಲ್ಲಿಗೆ 14 ದಿನದ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.